कपित्वजम्बो फलसार भक्षितम् उमासुतं शोकविनाशकारणं नमामि विघ्नेश्वरपादपङ्कजम् उमासुतं शोकविनाशकारणम् उमासुतं शोकविनाशकारणं विघ्नेश्वर नमामि पादपङ्कजम् सृष्टिय उदरदि जनिसिದ ಬೆಳಕ ಕಾಯೋ ವಿನಾಯಕ ಸೃಷ್ಟಿಯ ಉದರದಿ ಜನಿಸಿದ ಬೆಳಕ ನಮ್ಮನು ಕಾಯೋ ವಿನಾಯಕ ಪ್ರಥಮ ಪೂಜೆಯಿದು ನಿಮಗೆ ಸಮರ್ಪಣೆ ಪ್ರಥಮ ಪೂಜೆಯಿದು ನಿಮಗೆ ಸಮರ್ಪಣೆ ನಿಮಗಿಂತ ಮಿಗಿಲಾದ ದೈವವ ಕಾಣೆ ನಿಮಗಿಂತ ಮಿಗಿಲಾದ ದೈವವ ಕಾಣೆ ಸೃಷ್ಟಿಯ ಉದರದಿ ಜನಿಸಿದ ಬೆಳಕ ನಮ್ಮನು ಕಾಯೋ ವಿನಾಯಕ ಮನಸಾರೆ ನಾನಿನ್ನ ಸ್ಮರಿಸುವೆನಯ್ಯ ಮನಸಾರೆ ನಾನಿನ್ನ ಸ್ಮರಿಸುವೆನಯ್ಯ ಹೃದಯ ಮಂದಿರಕ್ಕೆ ಬರಲಾರೆಯ ಸ್ವಾಮಿ ಹೃದಯ ಮಂದಿರಕ್ಕೆ ಬರಲಾರೆಯ ಸೃಷ್ಟಿಯ ಉದರದಿ ಜನಿಸಿದ ಬೆಳಕ ನಮ್ಮನು ಕಾಯೋ ವಿನಾಯಕ ಗರಿಕೆ ಪತ್ರಿದು ನಿಮ್ಮಯ ಪಾದಕ್ಕೆ ಬೇಡುವೆನು ನಿಮ್ಮ ಕರುಣೆಯ ಹರಕೆ ಗರಿಕೆ ಪತ್ರಿದು ನಿಮ್ಮಯ ಪಾದಕ್ಕೆ ಬೇಡುವೆನು ನಿಮ್ಮ ಕರುಣೆಯ ಹರಕೆ ಓಂಕಾರ ನಾದ ಪ್ರಿಯ ವಿಶ್ವವ್ಯಾಪಕ ಓಂಕಾರ ನಾದ ಪ್ರಿಯ ವಿಶ್ವವ್ಯಾಪಕ ಶಿವ ಸುಕುಮಾರ ನೀನೆ ಗಜಮುಖ ಶಿವ ಸುಕುಮಾರ ನೀನೆ ಗಜಮುಖ ಸಿದ್ಧಿ ಬುದ್ಧಿ ಪ್ರಧಾನದೇ ಜಾನ ಸಿದ್ಧಿ ಬುದ್ಧಿ ಪ್ರಧಾನದೇ ಜಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ನಿನ್ನ ನಾಮದ ಸ್ಮರಣೆ ಅಮೃತ ಪಾನ ಸೃಷ್ಟಿಯ ಉದರದಿ ಜನಿಸಿದ ಬೆಳಕ ನಮ್ಮನು ಕಾಯೋ ವಿನಾಯಕ ವಿನಾಯಕ
ಈ ಸಭೆಯು ಹೇಗೆ ಕಾಣುತ್ತದೆ ಎಂದರೆ ಒಂದು ಕಲ್ಪವೃಕ್ಷದಂತೆ ಕಾಣುತ್ತದೆ. ಆ ಕಲ್ಪವೃಕ್ಷದಲ್ಲಿ ರಂಬೆಗಳನ್ನಾದರೂ ಎಣಿಕೆ ಮಾಡಬಹುದು. ಆದರೆ ಇಲ್ಲಿ ನೆರೆದಂಥ ಸಾಹಿತಿಗಳು, ಕಲಾಭಿಮಾನಿಗಳು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅನೇಕ ವಿದ್ವಾಂಸರು ಸೇರಿದರು. ಆದ್ದರಿಂದ ಇವರನ್ನು ಎಣಿಕೆ ಮಾಡಲು ನಮಗೆ ಸಾಧ್ಯವೇ ಇಲ್ಲ. ಆದ್ದರಿಂದ ಚಾಮುಂಡೇಶ್ವರಿ ಕೃಪಾಪೋಷಿತ ನಾಟಕ ಮಂಡಳಿಯವರಾದ ನಾವುಗಳು ಇಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಹೆಸರಾಂತ ಗುರುಗಳಾದಂಥ ಶ್ರೀ ಮಹೇಶ್ ಕರಡಿಯಾರವರ ದಕ್ಷ ನಿರ್ದೇಶನದಲ್ಲಿ ಸಾಮ್ರಾಟ್ ಸುಯೋಧನ ಎಂಬ ಪೌರಾಣಿಕ ನಾಟಕವನ್ನು. ಆದ್ದರಿಂದ ತಾವುಗಳು ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಹಂಸ ಪಕ್ಷಿಗೆ ಹಾಲು ಮತ್ತು ನೀರನ್ನು ಬೆರೆಸಿ ಇಟ್ಟಾಗ ಹಾಲನ್ನು ಸೇವಿಸಿ ನೀರನ್ನು ಹೇಗೆ ಬೇರ್ಪಡಿಸುವುದೋ ಅದೇ ರೀತಿ ನಮ್ಮ ಕಲಾಭಿಮಾನಿಗಳು ಕಲಾವೃಂದದಲ್ಲಿ ಏನಾದರೂ ತಪ್ಪು ತೊದಲು ನುಡಿಗಳನ್ನು ಆಡಿದಲ್ಲಿ ತಾವುಗಳು ಮನ್ನಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ಹಾಗೂ ತಾವು ಪ್ರಾರಂಭದಿಂದ ಕೊನೆಯವರೆಗೂ ಕುಳಿತು ಈ ನಾಟಕವನ್ನು ಆಲಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓ ಹರಿ ಓ ಹರಿ ಓ ಹರಿ ಓ ಹರಿ ಓ ಹರಿ ಹನುಮನ ನಾಮ ತಾವುದು ಜನುಮ. ಹನುಮನ ನಾಮ ತಾವುದು ಜನುಮ. ಹನುಮಾನವಿಲ್ಲದೆ ಜಪಿಪುದು ನೇಮ.
ಹನುಮ 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 ಬಾಳಿದಾಸರೇ ಬಲಭಿಮ ಹನುಮ ಬಾಳಿದಾಸರೇ ಬಲಭಿಮ ಹನುಮ ತಿಳಿದು ತಿಳಿದ ನಿಜ ನರಸಿಂಹದಾಸನ ತಿಳಿದು ತಿಳಿದ ನಿಜ ನರಸಿಂಹದಾಸನ ಹನುಮನ ನಾಮ ಹನುಮಾನವಿಲ್ಲದೆ ಯತಿಪುರು ನೇಮ ಹನುಮಾನವಿಲ್ಲದೆ ಯತಿಪುರು ನೇಮ ಹನುಮನ ನಾಮ ಹನುಮನ ನಾಮ ಹನುಮನ ನಾಮ ಹನುಮ ಜೈ ಹಿಂದ್. ಅಬ್ಬಾ! ಗಂಡು ರಾಯರ ದಿಟ್ಟ ಗುಂಡಿಗೆ ಯಾರಿದಿಟ್ಟ ಅಖಂಡ ಪ್ರಚಂಡ ವೀರ ಕೌರವೇಶ್ವರನಿಗೆ ಎಂತಹ ಕಠೋರ ಪರಾಭವ. ದಕ್ಷ ದುರ್ಯೋಧನನು ಧಿಕ್ಕರಿಸಿ ನಿಂತ ಆ ಸಕ್ಕು ಭೀಮ ನನಗೆ ನೆನಪು. ಹರಿಗಳ ಗರಳವ ತರಿದಿಕ್ಕುವ ರಣದುರಂದರ ಈ ಗುರುರಾಯನ ಕರ ಪಿಡಿದು ನಕ್ಕುಜರಿ ಆ ಗುರುಳ ದ್ರೌಪದಿ ಅಣಕದ ಕೇಕೆಯ ನಿಜ ನೆನಪ. ಅಬ್ಬಾ! ಸ್ಮರಿಸಿಕೊಂಡರೆ ಮೈ ರೋಮಾಂಚನ. ಭಾವ ನಾಚಿಕೆಯಾಯಿತೆ. ಆಯ್ದೆ ಪಾಂಚಾಲಿ, ಆಯ್ದೆ. ಅದು ಕೊಳವೆಂದು ಅಷ್ಟು ತುಳಿಯಲಿಲ್ಲವೇನೋ ನಿನಗೆ? ಎಷ್ಟೇ ಆಗಲಿ ಕುರುಡನ ಮಗ, ಕೂಡನ ಬುದ್ಧಿ. ಭೀಮಸೇನ ಆ ಸೇಡಿಗೆ ಸೇಡು ತೀರಿಸಿಕೊಳ್ಳದೆ ನಾನು ಶಾಂತನಾಗಲಾರೆ. ನೆನಪಿಡೋದಮ ಅದೇ ಕಠೋರ ಕೂಗು, ಅದೇ ಕರತಾಳ ಶಬ್ದ, ಭೀಮ ದ್ರೌಪದಿಯರ ಹಡಗದ ಕೇಕೆಯ ಕೂಗು. ತೊಲಗಿರಿ, ತೊಲಗಿರಿ. ಅಣ್ಣ ಅಣ್ಣ ಇದೇಕೆ ಸ್ವಲ್ಪ ಹೊತ್ತಿನ ಮುಂಚೆ ಆರ್ಬಿಡಿ ಕೂಗಿಕೊಂಡಲ್ಲ, ಏಕೆ? ಏನಾಯಿತು? ಆಗುವುದಿನ್ನೇನು ದುಶ್ಯಾಸನ? ನನ್ನ ಹೃದಯದ ಆತ್ಮಶಾಂತಿಯೇ ಭಂಗವಾಯಿತು. ಈ ಸುಯೋಧನನ ಸರ್ವ ಶಾಂತಿಯ ತೇಜಸ್ಸು ಆ ಪಾಂಡವರ ರಾಜಸಯಾಗದ ಯಜ್ಞ ಕುಂಡದಲ್ಲಿ ಸಿಕ್ಕಿ ಬೆಂದು ಬೂದಿಯಾಗಿ ಹೋಯಿತು. ಅಣ್ಣ ಧಿಕ್ಕಾರವನ್ನು ಮಾಡುವೆ,
ಅರಮಾರ ತಕ್ಕನ್ನು ಮುರಿಯುವೆ ಹುಟ್ಟಿರುವ ರೊಟ್ಟಲ್ಲಿ ಕುಕ್ಕಿನ ಕೊಲ್ಲುವೆ ಸಿಕ್ಕಿದ ಅರಮಾರ ತಕ್ಕನ್ನು ಮುರಿಯುವೆ ಹುಟ್ಟಿರುವ ರೋಟದಲ್ಲಿ ಕುಕ್ಕಿನ ಕೊಲ್ಲುವೆ ಧಿಕ್ಕಾರವನ್ನು ಮಾಡುವೆ ವೈರಿಗಳ ಧಿಕ್ಕಾರವನ್ನು ಮಾಡುವೆ ಅಣ್ಣ ಸಹೋದರ, ಆ ಪಾಂಡವರು ಏನಾದರೂ ನಿಮ್ಮನ್ನು ಧಿಕ್ಕರಿಸಿ ಅವನಿಗೆದರೆ ಆಗಿದ್ದರೆ ಹೇಳಿ ಈಗ ಇಂಥ ಪ್ರಸಿದ್ಧವಾಗಿ ಆ ಪಾಂಡವರು ರುಂಡದ್ದು ನಿಮ್ಮ ಮುಂದಿರುತ್ತೇನೆ. ಸುಯೋಧನ, ಇದೇಕೆ ಈಗ ಸ್ವಲ್ಪ ದಿನ ಕೆಳಗೆ ಆರ್ಭಟಿಸಿ ಕೂಗಿಕೊಂಡಿರಲ್ಲ? ಏಕೆ, ಏನಾಯಿತು ಸುಯೋಧನ? ಆಗುವುದಿನ್ನೇನು ಕರ್ಣ? ನನ್ನ ಸಮರದುತ್ಸಾಹದ ತೋಳು ಬಲಗಳು ಅಪಮಾನದ ಸಂಕೋಲೆಗೆ ಸಿಕ್ಕಿ ಬಂದಿಯಾಗಿದೆ. ಸಿಂಹದ ಮುಂದಿಟ್ಟ ಬೆಕ್ಕಿನ ಸೊಕ್ಕಿಗೆ ಸಿಕ್ಕಿ ನಿಷ್ಫಲವಾಗಿದೆ. ಅಬಲೆಯ ನಗುವಿನ ಲಹರಿ ಮುಗಿಲೇರಿ ಈ ಸುಯೋಧನ ಸಾರ್ವಭೌಮನ ಮುಖದ ಮುಂದೆ ನಿಂತು ಅಣಕಿಸಿ ಕೊಂದು ಬಿಟ್ಟಿದೆ ಕರ್ಣ, ಕೊಂದು ಬಿಟ್ಟಿದೆ. ನಾನು ಬದುಕಿದ್ದೇನು ಫಲ? ಭಲೆ ಸಾರ್ವಭೌಮರು ಸರಿಯಾದ ಹಾದಿಯನ್ನು ಹಿಡಿದು ಬಿಟ್ಟಿದ್ದಾರೆ. ಯುವರಾಜ ದುಶ್ಯಾಸನ, ಮಾವ ಅಂಗರಾಜ ಕರ್ಣ, ಶಕುನಿ, ಇನ್ನು ಏಕಯ್ಯ ವಿಳಂಬ ಮಾಡಿಕೊಂಡು ನಿಂತಿರುವಿರಿ. ಎಲ್ಲವನ್ನು ಹೊಡಿ ಮಾಡಿಕೊಳ್ಳಿ. ಸಾರ್ವಭೌಮರ ಅಂತಿಮ ಯಾತ್ರೆಯನ್ನ ಮುಗಿಸಿಯೇ ಬಿಡೋಣ. ಸುಯೋಧನ, ಇನ್ನು ಏಕಯ್ಯ ವಿಳಂಬ ಮಾಡಿಕೊಂಡು ನಿಂತಿರುವೆ. ಸಾಯಲು ಸಿದ್ಧನಾಗಯ್ಯ, ಸಿದ್ಧನಾಗು. ಆ ಪಾಂಡವರ ರಾಜಸಿಯಾಗದ ಯಜ್ಞ ಕುಂಡದಲ್ಲಿ ಸಿಕ್ಕಿ ಬೆಂದು ಬೂದಿಯಾಗಿರುವ ಈ ನನ್ನ ಮನಸ್ಸನ್ನು ಈ ಕುಹಕ ಮಾತುಗಳನ್ನಾಡಿಕೊಳ್ಳುತ್ತಿರಿಯ ಸೋಬಲ ರಾಜ. ಅಯ್ಯೋ, ನಾನಿನ್ನು ಬದುಕಿರಬಾರದು, ನಾನಿನ್ನು ಬದುಕಿರಬಾರದು. ನಾನು ಅದನ್ನೇ ಹೇಳುತ್ತಿರುವುದು ಸಾರ್ವಭೌಮ. ನೀನಿನ್ನು ಬದುಕಿರಬಾರದು, ಸಾಯಲೇಬೇಕು, ಸತ್ತು ಸರ್ವನಾಶವಾಗಲೇಬೇಕು. ಅಲ್ಲವಯ್ಯ, ಇದಕ್ಕೆ ಪ್ರತಿಯಾಗಿ ಕೊಡುವುದು ನಿನ್ನ ಆತ್ಮಹತ್ಯೆ ಅಲ್ಲವನಯ್ಯ. ಮುಯ್ಯಿಗೆ ಮುಯ್ಯಿ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಕೊಟ್ಟು ತೀರಿಸಬೇಕಯ್ಯ, ನಿನ್ನ ಪ್ರಾಣವನ್ನಲ್ಲ. ಅದೇಗೆ ಶಕುನಿ? ಶೃಂಗಾರ ವರ್ಣಮಯವಾದ ವಜ್ರವೈಢೂರ್ಯಗಳಿಂದ ಕೂಡಿದ ಆ ಇಂದ್ರಪ್ರಸ್ಥಪುರದಲ್ಲವೇ ಆ ಭೀಮದ್ರೌಪತಿಯರು ನಿನ್ನನ್ನು ಹಣತಿಸಿ ಅವಮಾನ ಮಾಡಿದ್ದು. ಹೌದು, ಆ ಇಂದ್ರಪ್ರಸ್ಥಪುರವೇ ಇಲ್ಲದಂತೆ ಮಾಡಿಬಿಟ್ಟರೆ ಅದು ಹೇಗೆ ಸಾಧ್ಯ? ಮಾಡಿದ್ರಿ? ಇವೇನು? ಪಗಡೆ ದಾಳಗಳು. ಹೌದು, ಪಗಡೆಯ ದಾಳಗಳು. ಇವು ಸಾಮಾನ್ಯವಾದ ದಾಳಗಳಲ್ಲ ಸುಯೋಧನ, ಈ ಶಕುನಿಯ ಸಂಕಲ್ಪ ದಾಳಗಳು. ಹೇಳಿದಷ್ಟನ್ನು ಬೀಳಿಸಬಲ್ಲೆ, ಜೂಜಿನಲ್ಲಿ ಪಾಂಡವರಿಗೆ ಸೂಜಿ ಮನೆಯಷ್ಟು ನೆರವು ಸಿಗದಂತೆ ಮಾಡಿಬಿಡಬಲ್ಲೆ. ನೆಪ ಮಾತ್ರಕ್ಕೆ ಪಾಂಡವರನ್ನು ಇಲ್ಲಿಗೆ ಕರೆಯಿಸು, ಅಖಂಡ ಸಾಮ್ರಾಜ್ಯವನ್ನೇ ಗೆಲ್ಲಿಸಿಕೊಡುವೆ. ಮಾವ, ಆ ಪಾಂಡವರನ್ನು ಇಲ್ಲಿಗೆ ಕರೆಸುವ ಬಗೆ ಹೇಗೆ? ಆ ಪಾಂಡವರಿಗೆ ವಿದುರನಲ್ಲಿ ಬಹಳ ನಂಬಿಕೆ. ವಿದುರನನ್ನು ಕಳುಹಿಸಿದರೆ ಪಾಂಡವರಿಗೆ ಇಲ್ಲಿಗೆ ಬಂದೇ ಬರುವರು. ಮಾವ, ಆ ಪಾಂಡವರ ಮೇಲೆ ತಂದೆಯವರಿಗೆ ಪಂಚಪ್ರಾಣ. ಇದು ಸಾಧ್ಯವೇ ಸೌಬಲ ರಾಜ? ಸಾಧ್ಯವಾಗುವಂತೆ ನಡೆಸುವ ರಾಜರಹಸ್ಯವನ್ನು ನಾನು ನಿನಗೆ ಹೇಳಿಕೊಡಬೇಕೆ ಸಾರ್ವಭೌಮ? ಹಾಗಾದರೆ ನಾಳೆ ಆ ಪಾಂಡವರನ್ನು ಇಲ್ಲಿಗೆ ಕರೆಸುತ್ತೇನೆ. ಪಾಂಡವರು ಇಲ್ಲಿಗೆ ಬಂದೇ ಬರುವರು. ಬಂದ ಮೇಲೆ ಆಟ ಆಡಿಯೇ ಆಡುವರು.
ಆಡಿದ ಮೇಲೆ ಸೋತೆ ಸೋಲುವರು, ಸೋತ ಮೇಲೆ ಪಾಂಡವರ ಗತಿ. ಅದು ನಡೆ ಮಾವ. ನಮ್ ಚಕ್ರೇಶ್ವರನು, ನಮ್ ಚಕ್ರೇಶ್ವರನು, ಭುವನ ದೇಕ ಜಯ ಪ್ರತಾಪ ಧವಳಗಿರಿಯ ಕೀರ್ತಿ ದೀಪ. ನಮ್ ಚಕ್ರೇಶ್ವರನು ತ್ರಿಪುಕುಲ ದಿವಹವದಾಂತ ಜಗದತಿ ಬಲಯುತ ನೀಗಂತ. ತ್ರಿಪುಕುಲ ದಿವಹವದಾಂತ ಜಗದತಿ ಬಲಯುತ ಧೀಮಂತ. ವರ ಭೀಷ್ಮ ಗುರು ದ್ರೋಣ ಕೃಪಕರ್ಣ ಗುರು ನಿವಾಹ. ವರ ಭೀಷ್ಮ ಗುರು ದ್ರೋಣ ಕೃಪಕರ್ಣ ಗುರು ನಿವಾಹ. ಬಲಯುತ ಗುಣಯುತ ಧನಯುತ ಎನಿಸುತ್ತೆ, ಬಲಯುತ ಗುಣಯುತ ಧನಯುತ ಎನಿಸುತ್ತೆ. ರಾಮ್ ಚಕ್ರೇಶ್ವರನು, ಭುವನ ದೇಕ ಜಯ ಪ್ರತಾಪ ಧವಳಗಿರಿಯ ಕೀರ್ತಿ ದೀಪ. ರಾಮ್ ಚಕ್ರೇಶ್ವರನು, ರಾಮ್ ಚಕ್ರೇಶ್ವರನು, ರಾಮ್ ಚಕ್ರೇಶ್ವರನು. ಓ ಬನ್ನಿರಿ, ಪಾಂಡವ ಸಹೋದರರಿಗೆ ಸ್ವಾಗತ ಸುಸ್ವಾಗತ. ದೈವ ನಿರ್ಮಿತವಾದ ಈ ಸಭೆ ನಿಮ್ಮದು, ಮನುಜರದು, ನಮ್ಮದು. ನಿಮಗೂ ನಮಗೂ ಎಲ್ಲಿಯ ಹೋಲಿಕೆ? ಬನ್ನಿರಿ, ಈ ಪೀಠಗಳಲ್ಲಿ ಕುಳಿತುಕೊಳ್ಳಿರಿ. ಆಗಬಹುದು. ಇದೇಕೆ ಧರ್ಮಜ? ದ್ರೌಪದಾದೇವಿಯವರು ಬರಲಿಲ್ಲವೇ? ಅವಳನ್ನು ಭಾನುಮತಿಯ ಅಂತಃಪುರದಲ್ಲಿಯೇ ಬಿಟ್ಟು ಬಂದಿದ್ದೇನೆ ಸಹೋದರ. ಸಂತೋಷ, ಬಹಳ ಸಂತೋಷ. ಸಹೋದರ ದುಶ್ಯಾಸನ, ಅಗ್ರಜ, ಅಣ್ಣ ಧರ್ಮಜರ ಸಮ್ಮುಖದಲ್ಲಿ ನಮ್ಮ ಅರಮನೆಯ ರಾಜ ನರ್ತಕಿಯರು ಸಿದ್ಧವಾಗಿದ್ದಾರಣ್ಣ. ಯಾರಲ್ಲಿ? ಬಾಳಿನ ರಸಮಯ ಸಮಯವಿದೆ, ಬಾಳಿನ ರಸಮಯ ಸಮಯವಿದೆ. ಇದುವೇ ಗಂಧರ್ವ ಕಾಣಿಸುದೆ, ಇದುವೇ ಗಂಧರ್ವ ಕಾಣಿಸುದೆ. ಬಾಳಿನ ರಸಮಯ ಸಮಯವಿದೆ. ಭಲೆ ಭಲೆ ನರ್ತಕಿಯರೇ, ಭಲೆ. ನೀನೆ ಸಕಲ ಕಲಾ ವಿಶಾರದೆ, ನೀನೆ ಸಕಲ ಕಲಾ ವಿಶಾರದೆ. ನಯನ ಮನೋಹರ ನಾಟ್ಯವಿದೆ, ನಯನ ಮನೋಹರ ನಾಟ್ಯವಿದೆ. ಕಿವಿಗಿಂಪಿನಾದ ಗಾನಸುದೆ, ಕಿವಿಗಿಂಪಿನಾದ ಗಾನಸುದೆ. ಬಾಳಿನ ರಸಮಯ ಸಮಯವಿದೆ.
ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನ ಮಾಡೆ ಸುರ ಸಂಗೀತವ ಪಾಡಿ ಸಪ್ತ ಸ್ವರ ಸಂಯೋಜನ ಮಾಡೆ ಶ್ರುತಿ ರಾಗ ತಾಳ ಲಯವೆಲ್ಲ ಸೇ ತಕದಿಮಿ ತಕಚುನು ತಕದಿಮಿ ತಕಚುನು ತಕದಿಮಿ ತಕಚುನು ತಕದಿಮಿ ಶ್ರುತಿ ರಾಗ ತಾಳ ಲಯವೆಲ್ಲ ಸೇರಿ ಶ್ರುತಿ ರಾಗ ತಾಳ ಲಯವೆಲ್ಲ ಸೇರಿ ನಾದದೆ ಮೋದದೆ ಮೈ ಬಣ್ಣ ತಣಿಸುವ ನಾದದೆ ಮೋದದೆ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸು ನಾದದಿ ಮೋದದಿ ಮೈ ಮನ ತಣಿಸುವ ನಾದದಿ ಮೋದದಿ ಮೈ ಮನ ತಣಿಸುವ ಬಾಳಿನ ರಸಮಯ ಸಮಯವಿದೆ 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 ಅದ್ಭುತ ಅತ್ಯದ್ಭುತ ಮಾವ ತಾವೇಕೆ ಮೌನವಾಗಿ ಕುಳಿತಿರುವಿರಿ? ಅಣ್ಣ ಧರ್ಮಜರ ಸಮ್ಮುಖದಲ್ಲಿ ತಮ್ಮದೇನಾದರೂ ಭಿನ್ನಹವಿದ್ದರೆ ವಿಜ್ಞಾಪಿಸಿಕೊಳ್ಳಿ. ನಮ್ಮ ಅಣ್ಣನವರು ಅದನ್ನು ನಡೆಸಿಕೊಡುತ್ತಾರೆ. ಈ ಸನ್ನಿಧಾನದಲ್ಲಿ ನನ್ನೊಂದು ಪುಟ್ಟ ವಿನಂತಿ, ಅದನ್ನು ಧರ್ಮರಾಯರು ನಡೆಸಿಕೊಡುವರು ಏನೋ ಎಂಬ ಸಂದೇಹ. ಅದೇನು ಹೇಳಿ ಶಕುನಿ, ನಡೆಸಿಕೊಡುತ್ತೇನೆ. ಏನೂ ಇಲ್ಲ, ಸ್ವಲ್ಪ ಹೊತ್ತು ವಿನೋದ ಜೂತವನಾಡಬೇಕೆಂಬುದೇ ನನ್ನ ಇಷ್ಟ ಅಷ್ಟೇ. ಜೂಜಾಟಕ್ಕೆ ಬರಲು ನಾನು ಸಿದ್ಧ, ಆದರೆ ಕಪಟ ದ್ಯೂತ ನನಗೆ ಬೇಡ. ಇಲ್ಲ ಇಲ್ಲ, ಕಪಟ ದ್ಯೂತ ಎಲ್ಲಿಯಾದರೂ ಉಂಟೆ? ಇದು ಕೇವಲ ಸರಸದ್ಯೂತ. ಇದರಲ್ಲಿ ಗೆದ್ದರೂ ಒಂದೇ, ಸೋತರೂ ಒಂದೇ. ಅಪಾಯ ಮಾತ್ರ ಯಾರಿಗೂ ಇಲ್ಲ. ಇದೇ ನನ್ನ ಉಪಾಯ. ಹಾಗಾದರೆ ಬನ್ನಿ, ಒಂದಾಟ ಆಡೋಣ. ಕುಳಿತುಕೊಳ್ಳಿ ಧರ್ಮಜ. ಸುಯೋಧನ, ಮಾವ ಪಣವಿಲ್ಲದ ಆಟದಲ್ಲಿ ಸೊಗಸುಂಟೆ. ಮಾವ, ನಮ್ಮ ಅಣ್ಣನವರ ಮಾತಿಗೆ ನಾನು ಇಲ್ಲ ಎನ್ನುವನೇ. ಬೇಕಾದರೆ ನನ್ನ ಸಮಸ್ತ ಪ್ರಜಾಸ್ತೋಮವನ್ನೇ ಪಣವಾಗಿಡುತ್ತೇನೆ. ಆಡಲಿ. ಧರ್ಮಜ, ತಮ್ಮದು ನಮ್ಮದು ನಮ್ಮದು ಅದೇ ಪಣವಾಗಲಿ. ಬಿಡಿ ದಾಳಗಳನ್ನು. ಪಿತೃದೇವೋ ಧರ್ಮನಂದನ, ನೀನೇ ಸೋತು ಬಿಟ್ಟೆಯಲ್ಲ. ನಿನ್ನ ಅಖಂಡ ಸಾಮ್ರಾಜ್ಯವು ಬರಿದಾಗಿ ಈಗ ನಿಮ್ಮವರ 5 ಆತ್ಮಗಳು ಮಾತ್ರ ಉಳಿದಿವೆ. ಈಗ ಪಣವಾಗಿ ಏನನ್ನಿಡುವೆ? ಈಗ ಈಗ ನಮ್ಮ ಐವರನ್ನೇ ಪಣವಾಗಿಡುವೆನು. ಬಿಡಿ ದಾಳಗಳನ್ನು. ಪಿತೃದೇವೋ ಧರ್ಮಜ, ಶಕುನಿ, ಇದು ಮುಗಿದು ಹೋಯ್ತಲ್ಲ. ಈಗ ಪಣವನ್ನೇನಾಗಿಡುವೆ? ಈಗ ಈಗ ಪಣವಾಯ್ದಲು ನಮ್ಮಲ್ಲಿ ಏನು ಉಳಿದಿಲ್ಲವಲ್ಲ ಶಕುನಿ. ಏಕಪ್ಪ ಉಳಿದಿಲ್ಲ? ಆ ಪಾಂಚಾಲಿಯೊಬ್ಬಳು ಉಳಿದಿಲ್ಲವೇ? ಹಾಗೆ
ಮತ್ತೇರಿದ ಪಿತ್ತವೇನಾದರೂ ನೆತ್ತಿಗೇರಿದೆಯೋ ಅಥವಾ ಒತ್ತಿ ಬೆವರೆಗೊಂಡು ರಾಜ್ಯವನ್ನು ಸ್ವಾಗತಿಸಿರುವೆಯೋ? ಆಡುವುದಾದರೆ ಪಾಂಚಾಲಿಯ ಪ್ರಶ್ನೆ ಆಟವಾಡಿರಿ, ಎಲ್ಲವೇ ಎಲ್ಲಿಸಿಬಿಡಿ. ಹೌದು, ಆಡುವುದಾದರೆ ಪಾಂಚಾಲಿಯ ಪ್ರಶ್ನೆ ಎತ್ತದ ಆಟವಾಡಿ, ಇಲ್ಲವೇ ನಿಲ್ಲಿಸಿ ಬಿಡಿ. ಸೋಲಿನ ಶೂಲವು ಈ ಪಾಂಡವರ ಎದೆಗೆ ನಾಟಿ ಪಾಂಡವರ ಪಂಚಗುಂಡಿಗಳು ಕಂಪನಗೊಂಡಿವೆ. ಆಟವು ಮುಂದುವರಿಯಲಿ. ಕರ್ಣ, ಏನು ನಮಗೆ ಬೇರೆ? ಕೇವಲ ಅಸ್ತ್ರವೊಂದಿರಿಂದಲೇ ಪ್ರಥಮ ಪೃಥ್ವಿಯನ್ನೇ ಉಲ್ಲೇಖಿಸಿ ತಲ್ಲಣಗೊಳಿಸಿ ಅಲ್ಲೋಲ ಕಲ್ಲೋಲ ಮಾಡಬಲ್ಲ ಈ ಬಿಲ್ಲು ವೀರನಿಗೆ ಭಯವೇ? ಗಾಂಡೀವದ ಜಯಂಕಾರದಿಂದ ಚಂಡರ ಗುಂಡಿಗೆಯನ್ನು ಕೊಂಡೊಯ್ದು ರಣಚಂಡ ಪ್ರಚಂಡ ದೋರ್ದಂಡರೆಂಬುದನ್ನು ಸಮರ ಭೂಮಿಯಲ್ಲೇ ನೋಡುವಂತೆ. ಅಲ್ಪ ವಿಚಾರಗಳಿಗೆ ಇಷ್ಟೊಂದು ಆತುರವೇ? ಸಲ್ಲದ ವಿಚಾರಗಳೆಲ್ಲ ಸಮರಕ್ಕೆ ಹೇಳಿಯೇ. ಧರ್ಮಜ, ನೀವುಗಳೆಲ್ಲ ಸಹೋದರರಲ್ಲವೇ? ಇದರಲ್ಲಿ ಪಾಂಚಾಲಿಯನ್ನು ಪಡವಾಗಿಟ್ಟರೆ ನಾನು ಏನು ತಪ್ಪಾದೀತು? ಒಂದು ವೇಳೆ ಈ ಆಟದಲ್ಲಿ ನೀವು ಗೆದ್ದರೆ ಇದುವರೆಗೂ ಸೋತಿರುವುದೆಲ್ಲವನ್ನ ಹಿಂದಿರುಗಿಸಿ ಕೊಟ್ಟು ಬಿಡುತ್ತೇವೆ. ಮತ್ತೊಮ್ಮೆ ಪ್ರಯತ್ನ ಮಾಡು ಧರ್ಮನಂದನ, ಪ್ರಯತ್ನ ಮಾಡು. ಆಚಾರ್ಯರೇ, ಸರಸಕ್ಕೆಂದು ಹೂಡಿದ ಆಟವು ಸಮರಕ್ಕೆ ಸಿದ್ಧವಾದಂತಿದೆ. ಇನ್ನಾದರೂ ಈ ಆಟವನ್ನು ನಿಲ್ಲಿಸಿಬಿಡು. ಇನ್ನಾದರೂ ಈ ಆಟವನ್ನು ಇಲ್ಲಿಗೆ ನಿಲ್ಲಿಸಿಬಿಡು. ಇದು ನಮಗೆ ಸಮಂಜಸವಾದದ್ದಲ್ಲ. ಹೌದು, ಪಿತಾಮಹ ಆಚಾರ್ಯರ ಮಾತು ಸತ್ಯ. ಧರ್ಮನಂದನ, ಈಗಲಾದರೂ ಈ ಆಟವನ್ನು ನಿಲ್ಲಿಸಿ. ಈ ಸೇಡಿನ ಕಾಳಗವೇಕೆ? ಇದರ ಇಲ್ಲಿ ಯಾವ ಕಳವು ನಡೆಯುತ್ತಿಲ್ಲ. ಅಂಜುಣಿಗೆ ಅಂಜುಣಿಸುವುದು ಅಸಂಭವ. ಆಟವು ಮುಂದುವರೆಯಲಿ. ಆಟ ಮುಗಿಯವರೆಗೂ ನೀವು ಮೌನವಾಗಿ ಕುಳಿತಿರಿ. ತಮ್ಮ ದುಶ್ಯಾಸನ ಹಿತವಚನವನ್ನು ಹೇಳುವ ಗುರು ಹಿರಿಯರನ್ನು
ಅವಹೇಳನಗೈವುದು ಅಲ್ಪಮತಗಳ ಸಂಕೇತ. ಶಾಂತನಾಗು ತಮ್ಮ, ಶಾಂತನಾಗು. ಶಕುನಿ, ಧರ್ಮಜ, ಇದು ಪಾಂಚಾಲಿಯನ್ನೇ ಪಣವಾಗಿಡುತ್ತೇನೆ. ಬಿಡಿ ದಾಳಗಳನ್ನು. ಆಗಬಹುದು. ಪಿತೃದೇವೋ ಧರ್ಮಜ, ಶಕುನಿ, ನೀನೇ ಸೋತು ಬಿಟ್ಟೆಯಲ್ಲ. ಈಗ ನೀವೆಲ್ಲರೂ ಸೋತು ನಮ್ಮ ಕೌರವೇಶ್ವರನ ದಾಸಾನುದಾಸರು. ಏನೇ ಆಗಲಿ ಶತನಿ, ಇದು ಸರಸದ್ಯೂತವಲ್ಲವೇ? ಸುಯೋಧನ, ನಾವ ಯಾವ ದ್ಯೂತ? ಸರಸದ್ಯೂತ ತಾನೇ. ಯಾರು ಹಾಗೆಂದು ಹೇಳಿದವರು? ಸರಸದ್ಯೂತವಾಗಿದ್ದರೆ ನಾನೇಗೆ ಪಣವಿಟ್ಟು ಆಡಿಸುತ್ತಿದ್ದೆ? ಹಾಗಾದರೆ ಇದು ಯಾವ ದ್ಯೂತವೆಂದು ನಿನ್ನ ಅಭಿಪ್ರಾಯ ತಮ್ಮ? ಇದು ಶಕುನಿಯ ಕಪಟ ದ್ಯೂತ. ಈಗ ತೋರು ಮಗಳಿದೆಯಲ್ಲೋ ಸರಸದ್ಯೂತವೆಂದು. ಸರಸದ್ಯೂತವೋ ವಿರಸದ್ಯೂತವೋ ಆಡಿದ ಮೇಲೆ ಎರಡು ಒಂದೇ. ಈಗ ನೀವೆಲ್ಲರೂ ನಮಗೆ ಸೋತು ದಾಸಾನುದಾಸರಾಗಿರುವಿರಿ. ಏನು ನಾವು ನಿಮಗೆ ದಾಸಾನುದಾಸರೇ? ಕಡಲಾಳದಿಂದ ಉದ್ಭವಿಸಿ ಚಂದನಗೊಳಿಸುವ ಈ ಪಾಂಡವ ಕುಮಾರರು ನಿಮಗೆ ದಾಸಾನುದಾಸರೇ? ಅದಾರು ನಮ್ಮನ್ನು ದಾಸಾನುದಾಸರಾಗಿ ಮಾಡಿಕೊಳ್ಳುವರು. ನಾನು ನೋಡಿಯೇ ಬಿಡುತ್ತೇನೆ. ನಾವು ಕುರುವೀರರು ಸಕಲವನ್ನು ಸೋತು ತಲೆಸೆಕ್ಕಿದು ಕುಳಿದರು ನಮ್ಮದೇ ಮೇಲ್ಗೆ ನಿಂತಿರ ದುರ್ಬಲರಿಗೂ ಇಷ್ಟೊಂದು ಧೈರ್ಯ ಬಗುವೆ? ಶಕುನ್, ದುಶ್ಯಾಸನ, ಭೀಮಸೇನ, ನನ್ನ ರಣಭುಜದಲ್ಲಿ ಕುಳಿತು ಗರ್ಜಿಸುತ್ತಿರುವ ಈ ಗದಾ ದಂಡವೇ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾಯಿತು. ಎಚ್ಚರ! ಮೃಗೋದರ ಸಮರಾಂಗಣದಲ್ಲಿ ಸರದಾರರ ಶಿರದರೆ ದಿಕ್ಕುವ ನನ್ನ ಈ ರಕ್ತಾಕ್ಷಿಯೇ ಹಬ್ಬರಿದು ಬಬ್ಬಿರುವ ಅಮ್ಮೀರರ ಕಡೋರ ನಾಲಿಗೆಯನ್ನು ಕತ್ತರಿಸಿ ಬಿಟ್ಟಿದ್ದು ಎಚ್ಚರ. ಹೋಗು ಸಹೋದರ, ನಮ್ಮಗೆ ಪಾಂಚಾಲಿಯನ್ನು ಕರೆದುಕೊಂಡು ಬಾ. ರಾಣಿವಾಸದಲ್ಲಿರುವಳೋ ಅಥವಾ ತೊತ್ತಿನವಳಾಗುವಳೋ ಹೇಳಿಯೇ ಬಿಡೋಣ. ಏ ಮಹಾಕರ್ವಿ, ದುರಂಕಾರಿ, ಪಾಂಡವರ ಪಟ್ಟಮಹಿಷಿಯಾದ ಪಾಂಚಾಲಿಯನ್ನು ಕತ್ತು ಎನ್ನುವಷ್ಟು ಉತ್ತಟನಾದಿಯ ಮದಾಂಧ. ಪಾಂಚಾಲಿ ಈ ರಾಜಸಭೆಗೆ ಬರುವ ಮೊದಲು ಈ ನನ್ನ ರಣವಜ್ರಗದಾತದಿಂದ ಈ ನಿಮ್ಮ ಕುರುಕುಲ ಕುಟಾರವನ್ನು ಪಡೆದು ಎಣಗಳ ರಾಶಿ ಹಾಕಿ ಬಿಟ್ಟು ಎಚ್ಚರ! ಭೀಮಸೇನ, ಆಕೆಯನ್ನು ನಾವು ಜೂಜಿನಲ್ಲಿ ಗೆದ್ದಿದ್ದೇವೆ. ಈ ಕ್ಷಣದಿಂದ ಅವಳು ನಮ್ಮ ದತ್ತು. ಹೋಗು ಸಹೋದರ, ಕರೆದುಕೊಂಡು ಬಾ ಪಾಂಚಾಲಿಯನ್ನು. ಸಿಂಹಾದನ, ಪಾಂಡವರ ಪಟ್ಟಮಹಿಷಿಯನ್ನು ಈ ರೀತಿಯಾಗಿ ಅಪಮಾನಿಸುವುದೇ? ಕೆರಳಿನ ಕಾಳಿಗನ ಹೆಡೆಯನ್ನು ಯಾರಾದರೂ ರತ್ನಮಣಿ ಆಸೆಯಿಂದ ಹಿಡಿಯುವರೆ? ವಿಷದ ಮಡಿಲಿನಲ್ಲಿ ಈಜಾಡಲು ಹೊರಟಿರುವೆ. ಸ್ವಲ್ಪ ಯೋಚಿಸಿ ನೋಡು. ಇವನು ಮೊದಲೇ ವೈರಿಗಳ ಮಗಳು ಬಟ್ಟ. ಹೋಗು ಸಹೋದರ, ಕರೆದುಕೊಂಡು ಬಾ ಪಾಂಚಾಲಿಯನ್ನು. ಸುಯೋಧನ, ಇಲ್ಲದ ವಿಚಾರವನ್ನು ಹೇಳ್ತಿರುವ ಶುಲ್ಲ ಕೌರವರ ಪರಿವಾರವಲ್ಲೂ ಈ ಪಾರ್ಥನ ಗಜ್ಜನಾಸಕ್ಕೆ ಸಿಕ್ಕಿ ಮರ್ದನವಾದೀತು. ಪಾಂಚಾಲಿಯ ಕರಮುಟ್ಟಿ ಕರೆತರುವ ಕುರುವೀರ ಶಿರವಾರಿ ಧರೆಗೆ ಬಿದ್ದಿತ್ತು. ರಕ್ಕಸರ ಕೌರವರ ಸೊಕ್ಕಡಗಿದೆ. ರಾಜಸಭೆಯಲ್ಲೂ ರಕ್ತದ ಮಡಿವಾದಿತ್ತು. ಎಚ್ಚರ! ದುರುಳನ ಶಿರವನ್ನು ತರಿಯುವೆ, ಫಲತ್ತಾರದೆ ಭುಜಗಳ ಮುಡಿ. ದುರುಳನ ಶಿರವನ್ನು ತರಿಯುವೆ. ಅರ್ಜುನ, ಕಣ! ದುರುಳನ ಶಿರವನ್ನು ತರಿಯುವೆ,
ಬಲತ್ಕಾರದಿ ಭುಜಗಳ ಮುರಿಯು ಧೂಳನ ಸೆಲೆಯುಳ್ಳ ತಲೆಗೆ ಲೀಲೆಯಿಂದಲೇ ಕರಗಳ ಮೂಡಿ ಕಾಲತಂತ್ರದಲ್ಲಿ ಮುಳುಗಬೇಕಿಲ್ಲ ಅರ್ಜುನ. ಲೀಲೆಯಿಂದಲೇ ಕರಗಳ ಮೂಡಿ ಕಾಲತಂತ್ರದಲ್ಲಿ ಮುಳುಗಬೇಕಿಲ್ಲ. ಪಾತಗೆ ಅದಮನ ಗಾತಿಸಲಿಲ್ಲ, ಪಾತಗೆ ಅದಮನ ಗಾತಿಸಲಿಲ್ಲ. ಪಾತ ನೀನು ಪರಲೋಕದಲ್ಲಿ, ಪಾತ ನೀನು ಪರಲೋಕದಲ್ಲಿ ಧೂಳನ ಸೆಲೆಯುಳ್ಳ ತಲೆಗೆ ಬಲತ್ಕಾರದಿ ಭುಜಗಳ ಮುರಿಯು ಧೂಳನ ಸೆಲೆಯುಳ್ಳ ತಲೆಗೆ ತಲೆಗೆ. ಓಹೋ, ಈ ಸೋದರಾಸರಿಗೆ ಇಷ್ಟೊಂದು ಪೌರುಷವೇ? ಮತ್ತಿಲ್ಲಿ ಕುಳಿತಿರುವ ಕುರುವೀರರ ಕಥೆಗಳಿರುವ ಕ್ಷಣಗಳೆಲ್ಲ ಟೊಳ್ಳಲ್ಲ ಪಾರ್ಥ. ವಜ್ರಾಯುಧ ಗುದ್ದಲು ಕನ್ನಡವಾಗಿವೆ. ನಿನಗೇ ಗೊತ್ತು, ಕುಲವ ನದಿಯಲೇ ತನ್ನ ಮನದಿಂದಲಿಗೆ ಅದಮ ಕುಲವ ನದಿಯಲೇ ತನ್ನ ಮನದಿಂದಲಿಗೆ ಅದಮ ನೀಚವಲ್ಲ ನಿನ್ನ ಧರ್ಮದ ಬಿಲ್ಲು ಬಾಣವನ್ನು ಕೂಡ, ನೀಚವಲ್ಲ ನಿನ್ನ ಧರ್ಮದ ಬಿಲ್ಲು ಬಾಣವನ್ನು ಕೂಡ. ಪಾಂಡುತಲೆಯರ ಬಲವನರಿಯದೆ, ಪಾಂಡುತಲೆಯರ ಬಲವನರಿಯದೆ ಪರಮಧುರಗಳು ಮೆರೆಯುವೆ ನೀನು, ಪರಮಧುರಗಳು ಮೆರೆಯುವೆ ನೀನು. ಹೇಗೆಂದು ಮೆರವೆ ಅದಮ ನೀಚ ಕುಲವ ನರಿಯದೆ ತನ್ನ ಮನದಿಂದಲೇ ಹೇಗೆಂದು ಮೆರವೆ ಅದಮ ನೀಚ. ಮುಚ್ಚಬಾರಕಣ, ದೂತರ ಪೋಷಿತನಾದ ನಿನಗೆ ದೂಷಿಸುವುದನ್ನು ಬಿಟ್ಟು ಮತ್ತೇನು ಬಂದಿತು? ಅಲ್ಪ ನುಡಿಗಳಿಂದ ಅರಣ್ಯ ಕಳೆದುಕೊಳ್ಳಲು ಆಲಿಸಬೇಡ, ಮೌನವಾಗಿರು. ದುರ್ಳ ನೀಚನೆ ತನುಮುದದಿಂದಲೇ ಏಕಿಂತು ಮೆರವೆ ಅದಮ ನೀಚ. ದುರ್ಳ ನೀಚನೆ ತನುಮುದದಿಂದಲೇ ಏಕಿಂತು ಮೆರವೆ ಅದಮ ನೀಚ. ಘೋರ ಯುದ್ಧದೀನ ಸದೆಬಡಿವೆನು ಮುನ್ನ, ಘೋರ ಯುದ್ಧದೀನ ಸದೆಬಡಿಯುವನು ನಿನ್ನ. ಮದಾಂಧ ನಿನ್ನಯ ವಧಿಸುತ್ತಲೀಗಲೇ, ಮದಾಂಧ ನಿನ್ನಯ ವಧಿಸುತ್ತಲೀಗಲೇ ಬೋಧದಿಂದಲೇ ಮೆರೆಯುವೆನ. ದುರ್ಳ ನೀಚನೆ ತನುಮುದದಿಂದಲೇ ಏಕಿಂತು ಮೆರವೆ ಅದಮ ನೀಚ. ದುಶ್ಯಾಸನ, ಇದೇ ಅಲ್ಪ ಸುಳೆಗಳ ಅಪ್ರತಿಮ ಪರಾಕ್ರಮಕ್ಕೆ ಸಿಕ್ಕಿ ನಿನ್ನಂತ ದುಷ್ಟರು ನಾಶವಾಗಬೇಕಾದಿತ್ತು. ಎಚ್ಚರ. ಓಹೋ, ಹಸುವೆಗಳಿಗೂ ಸಿಂಹದ ಪೌರುಷವೇ? ಓಹೋ, ಈಗೋ ಇವರ ನಿರ್ಧಾರ. ಅದು ಹೇಗೆ ರಾಜಸಭೆ ರಕ್ತದ ಮಡುವಾದೀತು ನಾನು ನೋಡಿಯೇ ಬಿಡುತ್ತೇನೆ. ಸಹೋದರ ದುಶ್ಯಾಸನ, ಪ್ರಜಾ ನೀನು ಹೋಗಿ ಆ ಪಾಂಚಾಲಿಯ ಮುಡಿಯನ್ನು ಹಿಡಿದು ತಡೆದ. ಅಣ್ಣ, ಈ ಅಮ್ಮಿನ ಮಕ್ಕಳ ಅರಸನ್ನು ಎಳತಂದೆ ತೀರುವೆನು. ತಮ್ಮಂದಿರೇ ನಿಲ್ಲಿರಿ. ಇವರಿಚ್ಛೆ ಏನಿದೆಯೋ ಅದು ನಡೆದು ಹೋಗಲಿ. ಶಾಂತರಾಗಿರಿ, ಶಾಂತರಾಗಿರಿ. ಆನಂದ ಸುಮಧುರ ವೈಖರಿ ನಮ, ಆನಂದ ತುಂಬಿದ ಆನಂದ ಲಹರಿ, ಆನಂದ ಸುಮಧುರ ವೈಖರಿ ವೈಖರಿ ವೈಖರಿ. ನುಡಿ
ಜಗದಾಂಬೆಯ ಪೂಜೆಗಾಗಿ ಬಂದ ನಾವು ಈ ಪುರದ ಸೊಬಗನ್ನೇ ನೋಡುತ್ತಾ ಮೈಮರೆತಿರುವೆವು ಅಲ್ಲವೇ? ಹೌದು ಬಾ. ದ್ರೌಪದಿ, ನೀನು ಇಲ್ಲೇ ಇರು, ನಾನು ಹೋಗಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವೆನು. ಆಗಬಹುದು, ಬೇಗ ಬನ್ನಿ. ಆಹಾ, ಜಾಗೃತೆಯಾಗಿರು. ಪಾಂಡವರ ಪಟ್ಟ ಮಹಿಷಿ ಪಾಂಚಾಲಿ ದೇವರಿಗೆ ಸ್ವಾಗತ ಸುಸ್ವಾಗತ. ದೇವಿ ರಾಸವೇ ಕರೆತರು ಅಣ್ಣರು ಆಗಲಿ ಬಾನನೊಡನೆ. ದುಶ್ಯಾಸನ, ಪಾಂಡವರ ರಾಣಿಯನ್ನು ಭಾನುಮತಿಯಂತೆ ಅತ್ತಿಗೆ ಎಂದು ಸಂಬೋಧಿಸುವುದನ್ನು ಬಿಟ್ಟು ಈ ರೀತಿ ಪಾಂಚಾಲಿ ಎಂದು ಸಂಬೋಧಿಸುವುದು ಸರಿಯೇ? ಈಗ ನಿನ್ನ ಪ್ರತಿಷ್ಠೆ ಮೇಲೆದು. ಈಗ ನೀನು ನಮ್ಮ ತೊತ್ತು, ನಮ್ಮ ಮನೆ ಪರಿಚಾಲಕಿ. ಬಾ ರಾಸಭೆಗೆ. ನಿಲ್ಲು ದುಶ್ಯಾಸನ. ಈಗ ನನ್ನನ್ನು ರಾಜಸಭೆಗೆ ಕರೆದುಕೊಂಡು ಹೋಗಲು ಕಾರಣವಾದರೂ ಏನು? ಮೊದಲು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡು. ನಿನ್ನ ಪ್ರಶ್ನೆಗೆ ಉತ್ತರ ನಾನು ಬರಲಿಲ್ಲ. ಬಾರೇ ಎಂದು ಪ್ರಶ್ನೆ ಬಂಧನಕ್ಕೆ. ದುಶ್ಯಾಸನ, ಶೀಲವತಿಯನ್ನು ಮುಟ್ಟಲು ಪ್ರಯತ್ನಿಸಬೇಡ, ಸುಟ್ಟು ಬೂದಿಯಾಗುವೆ, ಎಚ್ಚರ. ನಡೆ ನಡೆ ದ್ರೌಪದ ತಡವ ಮಾಡದೀಗಲೇ. ನಡೆ ನಡೆ ದ್ರೌಪದ ತಡವ ಮಾಡದೀಗಲೇ. ಬಿಡದು ನಿನ್ನ ದ್ರೌಪದಿ, ಬಿಡದು ನಿನ್ನ ಜಡಮತಿ. ಬಿಡದು ನಿನ್ನ ದ್ರೌಪದಿ, ಬಿಡದು ನಿನ್ನ ಜಡಮತಿ. ನಡೆ ನಡೆ ದ್ರೌಪದ ತಡವ ಮಾಡದೀಗಲೇ. ನಡೆ ನಡೆ ದ್ರೌಪದ ತಡವ ಮಾಡದೀಗಲೇ. ಮುಟ್ಟಬೇಡ 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 ನೀಟಾನೆ. ಮುಟ್ಟಬೇಡ 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 ನೀಟಾನೆ. ಮುಟ್ಟಿದರೆ ಸುಟ್ಟು ಹೋಗುವೆ. ಮುಟ್ಟಿದರೆ ಸುಟ್ಟು ಹೋಗುವೆ. ಮುಟ್ಟಬೇಡ ನೀಟಾನೆ. ಮುಟ್ಟಬೇಡ 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 ನೀಟಾನೆ. ಜೋಜಿನಲ್ಲಿ ನಿನ್ನ ಪತಿಗಳೈವರೀಗ ಸೋತರು. ಜೋಜಿನಲ್ಲಿ ನಿನ್ನ ಪತಿಗಳೈವರೀಗ ಸೋತರು. ಐವರೀಗ ಸೋತರು, ಸೋತು ದಾಸರಾದರು. ಐವರೀಗ ಸೋತರು, ಸೋತು ದಾಸರಾದರು. ನಡೆ ನಡೆ ದ್ರೌಪದ ತಡವ ಮಾಡದೀಗಲೇ. ನಡೆ ನಡೆ ದ್ರೌಪದ ತಡವ ಮಾಡದೀಗಲೇ. ಏಕಪತ್ನಿ ಮಾನಿನಿಯಳು ಈ ತರ ಸರಿಯೇನೋ? ದುಶ್ಯಾಸನ, ಏಕಪತ್ನ ಮಾನಿನಿಯಳು ಈ ತರವು ಸರಿಯೇನೋ? ಸಾಕು ಮಾಡು ನಿನ್ನ ತರವ. ಸಾಕು ಮಾಡು ನಿನ್ನ ತನವ. ಮುಟ್ಟಬೇಡ ನೀಶನೇ. ಮುಟ್ಟಬೇಡ 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 ನೀಶನೇ. ದಿಕ್ಕು ಕಾಣದಾಗುವೆ, ನೀ ಎತ್ತ ಓಡಿ ಹೋಗುವೆ. ದಿಕ್ಕು ಕಾಣದಾಗುವೆ, ನೀ ಎತ್ತ ಓಡಿ ಹೋಗುವೆ. ಎತ್ತ ಓಡಿ ಹೋಗುವೆ, ನೀಚಳೆ ಪಾಪಿಷ್ಟಳೆ. ಎತ್ತ ಓಡಿ ಹೋಗುವೆ, ನೀಚಳೆ ಪಾಪಿಷ್ಟಳೆ. ನಡೆ ನಡೆ ದ್ರೌಪದ ತಡವ ಮಾಡದೀಗಲೇ. ನಡೆ ನಡೆ ದ್ರೌಪದ ತಡವ ಮಾಡದೀಗಲೇ. ನಡೆ ನಡೆ ದ್ರೌಪದ ತಡವ ಮಾಡದೀಗಲೇ. ಏನು ನೀನು ಒಬ್ಬ ಪ್ರತಿರತೆ,
ಒಬ್ಬನೇ ಕೊಳ್ಳಿಗೆ ಮಾಲೆ ಹಾಕಿ 5 ರಾಸವಾಗಿರುವ ನೀನು ಒಬ್ಬೊಬ್ಬನಿರುವಂತೆ ನೀನು ಹಠವನ್ನು ಸಾಧಿಸಿದರೆ ನಿನ್ನ ಮುಡಿಯನ್ನು piಡಿದು ಜಗ್ಗಿಸಿ ಎಳೆದುಕೊಂಡು ಹೋಗುವೆನು. ಪಾಪಿ ಸೀತಾದೇವಿಯನ್ನು ಅಪಹರಿಸಲು ಬಲತ್ಕರಿಸಲು ಪ್ರಯತ್ನಿಸಿದ ರಾವಣನಿಗಾದ ಸ್ಥಿತಿಯನ್ನು ಒಮ್ಮೆ ಸ್ಮರಿಸಿಕೊ. ಸತ್ಯ ಶಿರೋಮಣಿಯಾದ ಸಚಿದೇವಿಯನ್ನು ಬಲತ್ಕರಿಸಲು ಪ್ರಯತ್ನಿಸಿದ ಜರಾಸಂಧನಿಗಾದ ಸ್ಥಿತಿಯನ್ನು ಒಮ್ಮೆ ನೆನಪಿಸಿಕೋ. ನೀನೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದರೆ ಸುಟ್ಟು ಬೂದಿಯಾಗುವೆ, ಎಚ್ಚರ. ಎಲ್ಲ ತೊತ್ತಿನ ಮಗಳೇ, ನಿನ್ನ ಪತಿಗಳ ಅನಾಹುತ ಮೇಲೆ ಕುಳಿತು ನರರಕ್ತವನಿಗಿರುವ ಈ ವೀರ ಕಲ್ಸಿದೆ ಮುಂದೆ ನಿನ್ನ ಸತ್ವ ಪರೀಕ್ಷೆ ಹಿಡಿದು ಹೋಗಲಿ, ನೋಡಿ ಬಿಡುತ್ತೇನೆ. ಅತ್ಯಾಚಾರ. ಅತ್ತಿಗೆ ಕ್ಷಮಿಸಿ, ಇದು ಅಣ್ಣನ ಆಜ್ಞೆ. ಅಯ್ಯೋ, ಏನಿದು ಅಧರ್ಮ, ಅತ್ಯಾಚಾರ? ಪಾಂಡವರು ಮೊದಲೇ ಮುಂಗೋಪಿಗಳು. ಸಭೆಯಲ್ಲಿ ಇನ್ನಾವ ಅನರ್ಥವಾಗುವುದು ನಾವೇರೆ ಕಾಣೆ. ಈ ವಿಚಾರವನ್ನು ಅತ್ತೆಯವರಿಗೆ ತಿಳಿಸಿ ಈ ಅತ್ಯಾಚಾರವನ್ನು ನಿಲ್ಲಿಸುವೆನು. ಅಣ್ಣ, ಇದು ಇವಳು ಸೆಳೆದುಕೊಂಡು ಬಂದನು. ಅಂದು ನಿಮ್ಮನ್ನು ಅಣಗಿಸಿ ಕೇಕ್ ಹಾಕಿ ನೆಕ್ತೇಳು. ಇವಳನ್ನು ಕುಣಿಸಲು ಅಥವಾ ಇವಳ ಸೀರೆಯನ್ನು ಭೀಮಸೇನ, ನಿನ್ನ ರಕ್ತ ಚೆಲ್ಲದೆ ಶಾಂತನಾಗಲಾರೆ. ಭೀಮಸೇನ, ನಿಂತಲ್ಲೇ ನಿಲ್ಲು. ಒಂದು ಹೆಜ್ಜೆ ಏನಾದರೂ ಮುಂದಿಟ್ಟೆ ಆದರೆ ನನ್ನ 99 ಮಂದಿ ಸಹೋದರರ ಹೊಡೆತಕ್ಕೆ ಸಿಕ್ಕಿ ಪುಡಿಪುಡಿಯಾಗಿ ಹೋದೆ. ದುರಂಕಾರಿ, ಧರ್ಮವನ್ನು ಧಿಕ್ಕರಿಸಿ ನಿಂತ ಏನು? ಅಯ್ಯೋ, ಕರ ನಿನ್ನ 99 ಮಂದಿ ಸಹೋದರರನ್ನು. ನಿನ್ನ ಈ ಸಹೋದರರ ಸಂದೇಶ ನನ್ನ ರಣದಾದ ರಕ್ತ ಸಿಂಧೂರವಾಗಲಿ. ತಲೆ ತರಿದಿಡುವೆನು ಕುಲ ವೈರಿಯ, ತಲೆ ತರಿದಿಡುವೆನು ಕುಲ ವೈರಿಯ, ತಲೆ ಓರಿಸುವೆನು ಕಡು ವೈರಿಯ, ತಲೆ ತರಿದಿಡುವೆನು ಕುಲ ವೈರಿಯ. ಅದಮನ ಮದವನು ಮದಿಸುವ ಮದಲ್ಲಿ ನಿರಾತ್ಮ ದುರಾತ್ಮ ಮಧಾನಗಳನ. ಅದಮನ ಮದವನು ಮದಿಸುವ ಮದಲ್ಲಿ ನಿರಾತ್ಮ ದುರಾತ್ಮ ಮಧಾನಗಳನ. ಚಲತಿ ಬೆರವೆ ಕುರುಕುಲ ರಣದಿ, ಚಲತಿ ಬೆರವೆ ಕುರುಕುಲ ರಣದಿ. ತಲೆ ತರಿದಿಡುವೆನು ಕುಲ ವೈರಿಯ, ತಲೆ ಆರಿಸುವೆನು ಕಡು ವೈರಿಯ, ತಲೆ ತರಿದಿಡುವೆನು ಕುಲ ವೈರಿಯ, ಕುಲ ವೈರಿಯ, ಕುಲ ವೈರಿಯ. ಭೀಮಸೇನ, ಯಾರು ಕೈದಿದೆಯೋ ನೋಡಿ ಬಿಡೋಣ. ಓಂ ಸಿದ್ಧನಾಗು. ಎನ್ನ ಕಥಾ ಕೌಸಲ್ಯಮ್ಮ, ಎನ್ನ ಕಥಾ ಕೌಸಲ್ಯಮ್ಮ. ಸುಳ್ಳ ಕೌರವರ ಸುರಗಳ ತರಿದು, ಸುಳ್ಳ ಕೌರವರ ಸುರಗಳ ತರಿದು, ಎನ್ನ ಕಥಾ ಕೌಸಲ್ಯಮ್ಮ. ಕೆರುಕ ಕುಂಡಿಗಳ ಕುಗ್ಗಿಸಿ ಕೆರವಿ ಮರಳು ಮಾಡುತ್ತ ಹಿಕ್ಕುತ್ತ ಮೆರವೆ. ಕೆರುಕ ಕುಂಡಿಗಳ ಕುಗ್ಗಿಸಿ ಕೆರವಿ ಮರಳು ಮಾಡುತ್ತ ಹಿಕ್ಕುತ್ತ ಮೆರವೆ. ಕಣಕರ ತೋಪಾಕಿಗಳು, ಸುಡುವ ಕಣಕರ ತೋಪಾಕಿಗಳು. ಕಕ್ಕಿಸಿ ರಕ್ತವ ಇಟ್ಟಿವೆ ಬಲಿಯ, ಕಕ್ಕಿಸಿ ರಕ್ತವ ಇಟ್ಟಿವೆ ಬಲಿಯ. ಎನ್ನ ಕಥಾ ಕೌಸಲ್ಯಮ್ಮ. ಸುಳ್ಳ ಕೌರವರ ಸುರಗಳ ತರಿದು ಎನ್ನ ಕಥಾ ಕೌಸಲ್ಯಮ್ಮ. ಕುರುಡರ ಸುತುಮರ, ಕುರುಡರ ಸುತುಮರ ವಂಶವ ಕೈದು ಅರುಸವ ತರುವೆ. ಸುಡುವೆ ಕಡಕರ ತೋಪಾಕಿಗಳು, ಸುಡುವೆ ಕಡಕರ ತೋಪಾಕಿಗಳು. ಕಕ್ಕಿಸಿ ರಕ್ತವ ಇಟ್ಟಿವೆ ಬಲಿಯ, ಕಕ್ಕಿಸಿ ರಕ್ತವ ಇಟ್ಟಿವೆ ಬಲಿಯ. ಎನ್ನ ಕಥಾ ಕೌಸಲ್ಯಮ್ಮ. ಸುಳ್ಳ ಕೌರವರ ಶಿರಗಳ ತರಿದು ಎನ್ನ ಕಥಾ ಕೌಸಲ್ಯಮ್ಮ. ಕಥಾ ಕೌಸಲ್ಯಮ್ಮ, ಕಥಾ ಕೌಸಲ್ಯಮ್ಮ. ಅಧೀರನ ಹೇಡಿಗಳೇ, ಕೆರಳಿದ ಕೆಂಗಣ್ಣಿನ ಕರಾಳ ಕುರು ಭೈರವಿಗೆ ನಿಮ್ಮೆಲ್ಲರನ್ನು ಬಳಿದು ಬಲಿಯೊಪ್ಪಿಸುತ್ತೇನೆ. ಋತೋದರ, ಸಮರಾಂಗಣದಲ್ಲಿ ಸರದಾರ ಚಿರತರಿ ದಿಕ್ಕುವ ಸಕಲ ಮಹಾಸ್ತ್ರಗಳ ಸರಸಂಧಾನದಿಂದೊಳಗೂಡಿ
ಹಸ್ತಿನಾವತಿಯ ಮಹಾ ಮೈದಾನದಲ್ಲಿ ಕಾಲ್ಕೆರೆದು ಧಿಕ್ಕರಿಸಿ ನಿಂತಿರುವ ಅಕ್ಷಯಣಿ ದಳಾಧ್ಯಕ್ಷ ಈ ಸುಯೋಧನ ಸಾರ್ವಭೌಮನನ್ನು ಧಿಕ್ಕರಿಸಿ ನಿಲ್ಲಬಲ್ಲ ದಕ್ಷನಾವನ ಈ ಜಗದಲ್ಲಿ. ಜಟ್ಟಿಗಳಿಗೆಲ್ಲ ಪಟ್ಟಡಿದು ತೋರಿಸು ದಿಟ್ಟದೆ ಜಗಜಟ್ಟಿ ಪಟ್ಟುಗಾರ ಈ ಜಗಮಲ್ಲ ಭೀಮಸೇನ ನಿರ್ವನು. ಬಾ ಕೆಳಗಿಳಿದು ಬಾ, ಸಿಂಹಾಸನದಿಂದ ಎತ್ತು ಬಾ. ಏರಿ ಎಮ್ಮೇರಿ ಶಿಖಂಡಿಗಳ ಸಿಕಾಮಣಿ ಕರಿಯೋ, ಇಲ್ಲದೆ ಹೋದರೆ ಇಲ್ಲಿಂದಲೇ ಆರಿ ನಿನ್ನ ಕಂಠನಾಳವನ್ನು ಕಿತ್ತು ಬಿಟ್ಟೆನು. ಎಚ್ಚರ! ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು ಪಂಚಾತನ ನರಳಿಸದಿರುವುದೇ. ಮಡದಿ ಪಂಚಾಲಿಯ ಬಿಡು ಮುಡಿ ಶಾಪವು ಗುರು ಸಂಜಾತರ ನರಳಿಸದಿರುವುದೇ. ತಾಳಿದವರು ಮುಂದೆ ಬಾಳಿಯರು ಎಂಬ ಭೀಮಸೇನ ಅಣ್ಣ. ತಾಳಿದವರು ಮುಂದೆ ಬಾಳಿಯರು ಎಂಬ ಭೀಮಸೇನ ಅಣ್ಣ. ತಾಳಿದವರು ಮುಂದೆ ಬಾಳಿಯರು ಎಂಬ ಹಿರಿಯರ ವಾಣಿಯ ಬರೆಯುವುದನ್ನು ಚಿತ್ತ. ಹಿರಿಯರ ವಾಣಿಯ ಬರೆಯುವುದನ್ನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ಚಿತ್ತ. ಭೀಮಸೇನ ಅಣ್ಣ. ಹುಡುಕಿ ಸಮರ ಬಯಸುವುದನ್ನು ಚಿತ್ತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ಇವರ ಹೀನ ಕೃತ್ಯವನ್ನ ಹಿರಿಯರೇ ನೋಡಿ ತೀರ್ಮಾನಿಸಲಿ. ಶಾಂತನಾಗು ತಮ್ಮ, ಶಾಂತನಾಗು. ಶಾಂತಿ ಶಾಂತಿ. ಪಾಂಚಾಲಿ, ನಿನ್ನ ಪತಿಗಳು ನಿನ್ನನ್ನು ಜೂಜಿನಲ್ಲಿ ಸೋತಿದ್ದಾರೆ, ನಾವು ಗೆದ್ದಿದ್ದೇವೆ. ಹೇಳು, ನಿನ್ನ ಅಭಿಷ್ಟವೇನು? ರಾಣಿವಾಸದಲ್ಲಿರುವೆಯೋ ಅಥವಾ ತೊತ್ತಿನವಳಾಗುವೆಯೋ? ದಿಟ್ಟ ಸ್ತ್ರೀ ಎನ್ನದಿರಿ ಎನ್ನನ್ನು. ಈ ರಾಜಸಭೆಗೆ ನನ್ನನ್ನು ಕರೆದುಕೊಂಡು ಬಂದ ಮೇಲೆ ನಾನು ಮಾತನಾಡಲೇಬೇಕಾಗಿದೆ. ಮೊದಲು ಇಲ್ಲಿ ಧರ್ಮ ದೃಷ್ಟಿಯುಳ್ಳವರು ಯಾರಾದರೂ ಇದ್ದರೆ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ಧರ್ಮರಾಯರು ತಮ್ಮನ್ನು ತಾವೇ ಸೋತ ಮೇಲೆ ನನ್ನನ್ನು ಸೋತಿದ್ದಾದರೂ ಹೇಗೆ? ಒಂದು ವೇಳೆ ಅವರು ಸೋತಿದ್ದರು, ಒಬ್ಬ ಅಬಲೆಯನ್ನು ಈ ರೀತಿ ರಾಜಸಭೆಗೆ ಕರೆದುಕೊಂಡು ಬಂದು ಈ ರೀತಿ ಅಪಮಾನ ಪಡಿಸುತ್ತಿರುವುದು ನಿಮಗೆ ನ್ಯಾಯವೇ, ನೀತಿಯೇ, ಧರ್ಮವೇ? ಸಹಿಸೇನಿ ಅಪಮಾನವ ಇನ್ನುಳಿದ ದಲಿತ ಜೀವವ. ಸಹಿಸೇನಿ ಅಪಮಾನವ
ಭೀಷ್ಮ ಪಿತಾಮಹ, ಧೃತರಾಷ್ಟ್ರ ಮಹಾನುಭಾವ, ವಿಧುರ ಮಹಾಶಯ, ಏಕೆ ಎಲ್ಲರೂ ಮೌನರಾಗಿರುವಿರಲ್ಲ? ಇದೇನು ರಾಜಸಭೆಯೋ ಅಥವಾ ಮಧುಪಾನ ಮಂದಿರವೋ? ದ್ರೌಪದಿ, ನೀನಾಗಲೇ ಐವರಿಗೂ ಪತ್ತೆಯಾಗಿರುವೆ. ನಮ್ಮ ಕೌರವೇಶ್ವರನು ಇವರಿಗಿಂತ ಅಲ್ಪರೇನೂ ಅಲ್ಲ. ಇವರ ವಿಲಾಸವನ್ನು ಸೇರಿ ಸೌಖ್ಯವಾಗಿರು. ತಮ್ಮಂದಿರೇ, ನಿಲ್ಲಿರಿ. ಇದು ಸೇಡಿನ ಸಮಯವಲ್ಲ. ಶಾಂತರಾಗಿರಿ, ಶಾಂತರಾಗಿರಿ. ಓಹೋ, ಈಗೋ ಇವರ ನಿರ್ಧಾರ. ಸಕಲವನ್ನು ಕಳೆದುಕೊಂಡು ನಿಸ್ಸಹಾಯಕರಾಗಿದ್ದರೂ ನಮ್ಮ ಮುಂದೆ ಇವರ ಹಮ್ಮಿನ ವರ್ತನೆ. ಸಹೋದರ ದುಶ್ಯೋಧನ, ಅಗ್ರಜ, ಈ ಹಮ್ಮಿನ ಮಕ್ಕಳ ಹಮ್ಮು ಅಡಗಿ ಹೋಗಲಿ. ಸೆಳೆದು ಬಿಡು ಈಕೆಯ ಸೀರೆಯನ್ನು, ನಷ್ಟವಾಗಿ ನಿಲ್ಲಲಿ. ಎಲ್ಲವೋ ಎಣ್ಣೆ, ನೀ ಯಾರು ಬಂದು ರಕ್ಷಿಸಿದವರು ನೋಡಿದ್ದೇನೆ. ಅಯ್ಯೋ, ನನ್ನ ಪತಿಗಳು ನನ್ನನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತಿರುವರು. ಇನ್ನುಳಿದವರು ಇವನಿಗೆ ಹೆದರಿ ತಲೆಬಾಗಿ ಕುಳಿತಿರುವರು. ಈ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ನೀನಲ್ಲದೆ ನನ್ನನ್ನು ರಕ್ಷಿಸುವವರು ಯಾರು ತಂದೆ? ಕೃಷ್ಣ, ಕೃಷ್ಣ,
ವಾಸುದೇವ ಕೃಷ್ಣ ವಾಸುದೇವ ಕೃಷ್ಣ ವಾಸುದೇವ ಕೃಷ್ಣ ಆ, ಪರಮಾತ್ಮ ಪರಂಧಾಮ ಮಹಾಸತಿಯ ಮಾನದ ಜಲನಿಧಿಯಲ್ಲಿ ಬತ್ತುವುದೋ ಎಂದಿ ಅಕ್ಷಯ ವಸ್ತ್ರವನ್ನಿತ್ತು ಕಾಪಾಡಿದೆ. ದೇವ ನಿನ್ನ ಮಹಿಮೆಯಂತಹ ಅದ್ಭುತವೇ ತಂದೆ. ಶ್ರೀವಾದನ, ಈಗಲಾದರೂ ದ್ರೌಪದಿಯನ್ನು ಗೌರವದಿಂದ ಕಳುಹಿಸಿಕೊಡು. ಏ ವಿದುರ, ದೈವ ದ್ರೌಪದಿಗೆ ಸೀರೆಯನ್ನು ಕೊಟ್ಟದ್ದಲ್ಲದೆ ನನ್ನ ತೊತ್ತಾಗುವುದನ್ನು ತಪ್ಪಿಸಿತೇನೋ ನೀತಿ ಮರುಳ. ಈಗ ಇವಳಿಗೆ ನಾನೇ ಪ್ರತ್ಯಕ್ಷ ದೈವ. ಅಂದು ನಾನು ರಾಜಸುಯೋಗದ ಸಭಾ ಮಂಟಪದಲ್ಲಿ ಜಾರಿ ಬಿದ್ದಾಗ ನೋಡಿ ನಕ್ಕು ಹಾಸ್ಯದ ಸವಿಯನುಂಡವಳು ಇಂದು ನನ್ನ ತೊತ್ತಾಗುವ ಸವಿಯನುಣ್ಣಲಿ. ದ್ರುಪದನಂದಿನಿ, ಈಗ ನಿನ್ನ ಭವಿಷ್ಯ ನಮ್ಮ ಕೌರವೇಶ್ವರನ ಕೈಯಲ್ಲಿದೆ. ಬೇಗ ಅವರನ್ನು ಆಶ್ರಯಿಸು. ನಿನ್ನ ಕುರುರಾಯರ ರಕ್ತವನ್ನು ತಣಿದು ರಕ್ತವನ್ನು ಕುಡಿಯುವನು ನನ್ನ ಭೀಮ. ಏನು? ನಿನ್ನ ಭೀಮ ನನ್ನನ್ನು ತರಿದು ತೊರಿ ರಕ್ತವನ್ನು ಕುಡಿಯುವನೆ? ಕೋಪದಲ್ಲಿಯೂ ನೀನೆಷ್ಟು ಚೆಲುವೆಯೇ ಪಂಚವರ್ಣದ ಪಂಚಾಲಗಿಳಿ. ಹಟ್ಟೋಸದಿ ಮೆರವ ದಿಟ್ಟ ಶತ್ರುಗಳು ಎದಮೆಟ್ಟಿ ಸಿಗಿಯುವ ಪಟ್ಟುಗಾರ ನಿವರಣ ದುರಂದರ. ಗಂಡನೆಯ ಕಲಿಗಳ ಗುಂಡಿಗೆ ಹರಿದಿಟ್ಟು ಚೆಲ್ಲುವ ಅಖಂಡ ದೋರ್ದಂಡ ಪ್ರಚಂಡ ಈ ಕೌರವೇಶ್ವರನನ್ನು ಕೆಣಕಿ ಕೊಲ್ಲುವ ಮಾತಂತಿರಲಿ. ಏಯ್, ಈ ಉಸಿಮುನಿ ಸೇಕೆಯನ್ನಳು ಇತ್ತ ನೋಡು. ಬಾ, ಇತ್ತ ಬಾ, ನನ್ನ ತೊಡೆಯ ಮೇಲೆ ಕುಳಿತುಕೋ. ಬಾ. ಈಗದ ಜಗದಳು ಮಾಯುತ, ಈಗದ ಜಗದಳು ಮಾಯುತ, ಈಗದ ಜಗದಳು ಮಾಯುತ, ಈಗದ ಧರ್ಮಕಾಂಡ ದುರ್ಯೋಧನ ಮತವ ವಿಕಾಸದೊಳಗೆ ಕೃಪದೊಡೆಯಲು. ಧರ್ಮಕಾಂಡ ದುರ್ಯೋಧನ ಮತವ ವಿಕಾಸದೊಳಗೆ ಕೃಪದೊಡೆಯಲು. ಜಗದಳು ಮಾಯುತ, ಈಗದ ಜಗದಳು ಮಾಯುತ, ಈಗದ ಜಗದಳು ಮಾಯುತ, ಈಗದ ಅಟ್ಟಹಾಸದಿ ದುಷ್ಟ ಕೌರವ ಹಟ್ಟಿಸವರ ವಿಷ್ಣುಯುದ್ಧದಿ. ಅಟ್ಟಹಾಸದಿ ದುಷ್ಟ ಕೌರವ ಹಟ್ಟಿಸವರ ಮುಷ್ಟಿಯುದ್ಧದಿ. ಕಟ್ಟುದ ಎದೆಯ ತೊಟ್ಟುದ ಕದೆಯ ಕಟ್ಟುದ ಎದೆಯ ತೊಟ್ಟುದ ಕದೆಯ ಕೊಟ್ಟಿದರೆ ಭಾರವೈದಿದೆ, ಕೊಟ್ಟಿದರೆ ಭಾರವೈದಿದೆ. ಈಗದ ಜಗದಳು ಮಾಯುತ, ಈಗದ ಜಗದಳು ಮಾಯುತ, ಈಗದ ಜಗದಳು ಮಾಯುತ, ಈಗದ. ಅರ್ಜುನ, ನಾವಿನ್ನು ಮೌನವಾಗಿರುವುದು ಸರಿಯಲ್ಲ. ತೆಗೆದುಕೋ ನಿನ್ನ ಗಾಂಡೀವವನ್ನು. ಗಗನ ಭೇದಿಸಲಿ ನಿನ್ನ ಗಾಂಡೀವದ ಜೈಕಾರದ ಶಬ್ದ. ನೆಮ್ಮದಿಯ ಕಡಲನ್ನು ಬಡಿದು ಕಳಿಸುತ್ತ ಗೈದ ಈ ಕರಾಳ ಕೌರವರ ಸಿಂಹ ಸಂಗ್ರಾಮದ ರಕ್ತ ರಾತ್ರಿ ಇಲ್ಲಿಂದ ನಡೆದೇ ಹೋಗಲಿ. ಸಹೋದರ ಭೀಮಸೇನ, ರೋಷವನ್ನು ತಡೆದುಕೋ. ನಾವು ಸರ್ವಶಕ್ತ ಹೀನರಾಗಿದ್ದೇವೆ. ಶಾಂತನಾಗು ತಮ್ಮ, ಶಾಂತನಾಗು. ಶಾಂತಿ ಶಾಂತಿ ಶಾಂತಿ. ಶಾಂತಿಯ ಸಾಗರದ ಕಡಲೊಡೆದು ಕ್ರಾಂತಿಯ ರಣವಾರಿ ಕೇಳಿ ಮುಡಿಬೆಚ್ಚಿ ನಿಂತಿರುವಾಗ ಇನ್ನೆಲ್ಲಿ ಶಾಂತಿ ಧರ್ಮಜ? ಜಡ ಪಿಡಿದು ಜಗ್ಗಿಸಿ ಎಳ ತಂದ ಪರಮ ಸಾತ್ವಿಯಾದ ಮಾನದೋತ್ರವಂ ಕಿತ್ತೆಸೆದು ನೆಮ್ಮದಿಯ ಕಡಲನ್ನು ಬಡಿದು ಕಳುಸುತ್ತ ಗೈದ ಈ ಕರಾಳ ಕೌರವರ ಕೈಹಿಡಿದು
ಹೆಣ್ಣಿನಿಂದ ಕೆರಳಿ ಮುಡಿಬಿಚ್ಚಿ ಕಾರುತ್ತಿರುವ ಈ ಕರಾಳ ಕುರು ಭೈರವಿಗೆ ಈ ದೂರವರ ಕೆನ್ನೀರಿನ ಕೇಶಪಾವನೆ ಮಾಡಿಸಿದ ನನಗೆ ಶಾಂತಿ. ಅಖಿಲ ಸತ್ಶಾಸ್ತ್ರ ಜನ ವಿದ್ವಾಂಸ ಗರುಡ ಗಂಧರ್ವ ಯಕ್ಷ ಕಿನ್ನ ಕಿಂಗ್ ಪುರುಷರಾರಿಗೂ ಹೆದರದ ಗದಾ ಯುದ್ಧ ಗದಾ ಪಾಣಿಗಳು ಈ ತ್ರಿಭುವನ ಹೊತ್ತು ಧೂಳೆಬ್ಬಿಸಬಲ್ಲ ಅಖಂಡ ಧೋರ್ದಂಡ ಅಖಂಡ ಪಾಂಡವ ಕುಮಾರರು ಕಳರು ಸತಿಯ ಸೀರೆಯನ್ನು ಸೆಳೆಯುವಾಗ ತಲೆ ತಗ್ಗಿಸಿ ಕುಳಿತಿದ್ದರೆಂದು ಈ ತ್ರಿಭುವನವೇ ನಕ್ಕಿ ಹಾಸ್ಯ ಮಾಡದಿರುವುದೇ? ನೀರಿತ್ತವ ಕುಡಿಯುವೇ ಗುರುಕುಲ ಕುಟಾರ ಬಡಗುಂಡಿ ವಿಷರಕ್ತವನ್ನು. ರಾಣಿ ದ್ರುಪದ ನಂದಿನಿ, ನಿನ್ನ ಕಣ್ಣಲ್ಲಿ ಕಮ್ಮನಿ, ನಿತ್ಯವೂ ಪೂರ್ಣ ಚೆನ್ನನ್ನು ಬೆಳ್ಳೊಡಿವಂತೆ ಪ್ರಜ್ವಲಿಸುತ್ತಿದ್ದ ಈ ನಿನ್ನ ಕಣ್ಕಾಂತಿ ತರಂಗ ತರಂಗವಾಗಿ ವ್ಯಕ್ತಪಡಿಸುವ ಬಿಸಿ ಉಸಿರ ಕಮ್ಮನಿ. ದುಃಖಿಸಿದರು ದುಪ್ಪರ ನಂದಿನಿ, ದುಃಖಿಸದಿರು. ನಿನಗೆ ತೋರಿದ ಈ ಮಾನಗೇಡಿಯ ತೊಡೆಯನ್ನು ಈ ನನ್ನ ಗದೆಯಿಂದಲೇ ಕೊಟ್ಟಿಕೊಳ್ಳುವೆನು. ನಿನ್ನ ಮುಡಿ ಬಿಡಿದು ಜಗ್ಗಿಸಿ ಎಳ ತಂದ ಈ ತುಳ್ಳ ದುಶ್ಯಾಸನ ಕಾಳನ್ನು ಬಗೆಳು. ಕಠೋರ ನುಡಿಯಂ ನುಡಿದ ಕರ್ಣನ ಗುಂಡಿಗೆ ಅವಳ ಬಿಸಿರಕ್ಕೆ ತುಂಬಿ ಶಕುನಿಯ ಕುತಂತ್ರಿಯ ನರಿಬೋಧೆಯನ್ನು ಕಿತ್ತು ಶಾಕಿಣಿ ಡಾಕಿಣಿಗೆ ಬಲಿಯೊಪ್ಪಿಸುತ್ತೇನೆ. ಇದಾಗುವವರೆಗೂ ಈ ಭೀಮನಿಗೆ ಶಾಂತಿ ಇಲ್ಲ, ಆತ್ಮಕ್ಕೆ ತೃಪ್ತಿ ಇಲ್ಲ. ಋಗೋದರ ಮಗುಟ ಮಗುಟೇಶ್ವರನ ಮಾರಣ ವಾಮದ ಚರಮ ಗೀತೆಯನ್ನಾಡುವ ಈ ಚರದಂಕಮಲ್ಲನ್ನು ಗರ್ಜಿಸುವ ರಣಭುಜವನ್ನು ಸೆಳೆಸಿ ನಿಲ್ಲಬಲ್ಲೆಯೋ? ಕೆಚ್ಚದೆಯ ಕೌರವೇಶ್ವರನ ಹುಚ್ಚು ರೋಸವ ರಾಜ್ಯಗೆಂಬಿಸದೆ ಮಧ್ಯಮಾಯಿ ತುಚ್ಚ ನಿಸ್ಸಾಯಕರಿಗೆ ಅದಂತಹ ಪೌರುಷದ ಪ್ರತಿಜ್ಞೆಯೋ? ತಲೆ ಅಲ್ಲಾಡುತ್ತಿರುವ ಕುರುಕುಲ ಕುನ್ನಿ ಕೇಳಲ ಹೇಳಲ. ಏಕಕಾಲದಲ್ಲಿ 1000 ರಣೆಯೆಂಬಲು ಉದ್ಭವಿಸಿ ಬಂದರು. ಮಟ್ಟಾಡಿಸಿ ಮೆಟ್ಟಿ ಮಸ್ತಕ ಸಿಗಿಯಬಲ್ಲ ಈ ಜಗಶಕ್ತಿ ಭೀಮಸೇನನಿರುವನು. ದುಷ್ಟರನ್ನು ಶಿಕ್ಷಿಸುವ ಪ್ರಳಯ ಪಾಲಾಕ್ಷಣೆ ಪ್ರತ್ಯಕ್ಷಿಸಿ ಶತವರಸ ಸೆಣಸಾಡಿ ಹೋರಾಡಿದರು. ಅಡಗಿಸಲು ಹೊಸದಳವಾಗಿರುವ ಸೆಣಸು ನಿಲ್ಲುವ ಮಾತಂತಿರಲಿ. ಕೆಳಗಿಳಿದು ಬಂದು ನೋಡು, ಒಟ್ಟಿ ನೋಡು, ಸಾಕು. ತುಚ್ಚು ಬಿಡುವೆನೋ ನಿನ್ನ ತುಚ್ಚ ಗುಂಡಿಗೆನು. ಎಲೆ ಸಭಿಕರಾಜ ಬಂಧುಗಳೇ, ಎಲ್ಲರೂ ಕಿವಿಗೊಟ್ಟು ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಗುಡಿಗುಡಿಸಿ ಬೋಟ್ ಕೆರೆಯುವ ಬರಸಿಡಿಲೆ ಬರಲಿ, ಒಕ್ಕಣ್ಣ ಮುರಹರನು ಮುರಿದೆದ್ದು ನಿಲ್ಲಲಿ, ದರೆ ಬಿರಿದು ಓಳಾಗಿ ಬರಿದಾಗಿ ಹೋಗಲಿ, ಸೂರ್ಯ ಚಂದ್ರ ಆಗಮನ ಅಂತ್ಯವಾಗಲಿ. ಈ ಕೌರವರ 99 ಮಂದಿ ಸಹೋದರರನ್ನು ನನ್ನ ರಣ ರಕ್ತಾಕ್ಷಿಯಿಂದಲೇ ಕೊಟ್ಟಿ ಕೊಟ್ಟಿ ಮಶರ ಮಟ್ಟ ಮಾಡಿಬಿಡುವೆನು. ಇದೇ ಈ ಭೀಮನ ಪ್ರತಿಜ್ಞೆ, ಇದೇ ಈ ಭೀಮನ ಪ್ರತಿಜ್ಞೆ. ಪಂಚವಲ್ಲವೇ ಪಾಂಚಾಲಿಯ ಮಾನದೋತ್ರವನ್ನು ತೆಗೆದು ಅಪಮಾನ ಕೈಲ ದುಶ್ಯಾಸನ ನಿನ್ನಯ ಕರುಣಂ ಅಗೆದು ಕೊಲ್ಲದೆ ಬಿಡುವೆನೆ ಜಗದಿ. ಏನಂದ್ಯೋ ಗರ್ವಂದ? ಏನಂದ್ಯೋ ಗೌರವ? ಪರಸತಿಗೆ ಕೈ ತೋರಿ ತೊಡೆ ತಟ್ಟಿ ಕೂರಲು ಕರೆದ ಅದಮ ನಿನ್ನಯ ತೊಡೆಯಂ ಮುರಿಯದೆ ಬಿಡುವೆನೆ ರಣದಿ.
ಮಗನೇ ವಿಜಯ ವಿಕ್ರಮಿ ಕಿರೀಟಿಗಾಣಿ ಪ್ರಚಂಡ ಪಾರ್ಥನಾನೈ ಕಾರಣ ಪ್ರತ್ಯಕ್ಷ ಪಾಲಾಕ್ಷ ಮಡಿದೆ ತ್ರಿಶೂಲ ನಡೆಯುವುದಿಲ್ಲಲೇ ವಿಶ್ವ ಸೃಷ್ಟಿ ಸಂರಕ್ಷಕ ಚತುರ್ಮುಖನೇ ಕೈ ತಡೆಯಲಿಲ್ಲಲೇ ಕಠೋರ ನುಡಿಯನ್ನು ನುಡಿದ ಈ ಕಾಣದ ರುಂಡವನ್ನು ಛೇದಿಸಲೇ ಬಿಡಲು ಇದೇ ಈ ಪಾರ್ಥನ ಪ್ರತಿಜ್ಞೆ ಇದೇ ಈ ಪಾರ್ಥನ ಪ್ರತಿಜ್ಞೆ ಈ ಶಕುನಿಯ ವಂಶವನ್ನು ಭೂಲೋಕದಲ್ಲೇ ಹುಟ್ಟದಂತೆ ಇವನ ದೇಹವನ್ನು ಚಿತ್ರವಾಗಿ ಕತ್ತರಿಸಿ ಹಾಕುವೆನು ಇದೇ ಈ ನಕುಲನ ಪ್ರತಿಜ್ಞೆ ಇದೇ ಈ ನಕುಲನ ಪ್ರತಿಜ್ಞೆ ಇದೇ ಈ ನಕುಲನ ಪ್ರತಿಜ್ಞೆ. ದುಶ್ಯಾಸನ ಇವರ ಪುತ್ರರನ್ನೆಲ್ಲ ರಣರಂಗದಲ್ಲಿ ನಾನೇ ಕತ್ತರಿಸಿ ಹಾಕುವೆನು ಇದೇ ಈ ಸಹದೇವನ ಪ್ರತಿಜ್ಞೆ. ಮಂದೇ ಮಗಳೇ ಅಪರಾಧವಾ ಸುತರು ಎನಗೆ ಕೇಳೇಳಿಸಿದರು ಸುತರು ನಿನಗೆ ಕೇಳೇಳಿಸಿದರು ರೂಢಿಯೊಳಗಿವರು ನಾಡುವರೆ ಅಪರಾಧವ ಅಪರಾಧವ ಮಂದೇ ಸುಮಗಳೇ ಅಪರಾಧವ ಶಕ್ತಿಯ ರೂಪ ನೀನೌದು ತಾಯೇ ಶಕ್ತಿಯ ರೂಪ ನೀನೌದು ತಾಯಿ ಮಂಕು ಮಾನವರು ಮಾನ ಅಪಮಾನ ಅಪರಾಧವ ಮನ್ನಿಸು ಮಗಳೇ ಅಪರಾಧವ ಮಗಳೇ ದ್ರೌಪದಿ, ಈ ಧೂರ್ತರ ದೌರ್ಜನ್ಯವನ್ನು ನನ್ನ ಮುಖವನ್ನಾದರೂ ನೋಡಿ ಮರೆತು ಬಿಡು ಮಗಳ. ನೀನು ನನ್ನ ಸೊಸೆ ಅಲ್ಲವೇ? ಧೃತರಾಷ್ಟ್ರ ಮಹಾನುಭಾವ, ಓರ್ವ ಅಬಲೆಯ ಆರ್ತನಾದ ಧ್ವನಿಯು ಈ ರಾಜಸಭೆಯನ್ನೇ ಅಲ್ಲೋಲ ಕಲ್ಲೋಲ ಮಾಡುತ್ತಿರುವಾಗ ನನ್ನ ಧ್ವನಿಯೂ ನಿಮ್ಮ ಕಿವಿಗೆ ಕೇಳಿಸಲಿಲ್ಲವೇ? ಇಂಥವರು ನೀವು ನನ್ನ ಮಾವನವರು. ತಾಯಿ, ಧರ್ಮವು ನಿಮ್ಮ ಕಡೆಗದೆ. ನಾನು ಅಂದನು ಏನು ಮಾಡಲಾಗಿದ್ದೇನೆ, ನಿನಗೆ ಏನು ಬೇಕು ಕೇಳು, ನಾನು ಕೊಡಿಸಿಕೊಳ್ಳುವನು. ನಾನು ಹೆಚ್ಚಿಗೆ ಏನನ್ನು ಕೇಳಲಾರೆನು. ನನ್ನ ಪತಿಗಳು ಸೋತಿರುವ ಈ ಆಯುಧಗಳನ್ನು ತಿರುಗಿಸಿಕೊಡಿ, ಅಷ್ಟೇ ಸಾಕು. ಶಕುನಿ, ಪಾಂಡವರ ಆಯುಧಗಳನ್ನು ಅವರಿಗೆ ಕೊಟ್ಟು ಬಿಡಿ. ರಾಜೇಂದ್ರ, ಈ ಅಲ್ಪಾಯುಧಗಳಿಂದ ಏನು ಪ್ರಯೋಜನ? ನಾವು ಹೇಳಿದಂತೆ ಕೇಳಿದರೆ ಅವರ ರಾಜ್ಯವನ್ನು ಅವರೇ ಪಡೆಯಬಹುದಲ್ಲ. ಸೋತವರು ವಾಗ್ದಾನದಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಿ ಬಂದರೆ ಅವರ ರಾಜ್ಯವನ್ನು ಅವರೇ ಪಡೆಯಬಹುದು. ಈ ಪಂಥಗಳೇಕೆ, ಪ್ರತಿಜ್ಞೆಗಳೇಕೆ? ಆಡುವುದಾದರೆ ಇನ್ನೊಂದು ಆಟವಾಡಿ ಗೆಲ್ಲಿರಿ. ಅಯ್ಯೋ, ಈ ಒಗಳು ಭಟ್ಟರ ಮಾತಿಗೆ
ಧರ್ಮಾನಂದನ ಹೆದರಿ ಬಿಟ್ಟ. ಧರ್ಮಾನಂದನ ಶತ ಹೇಳಿ ಶಕುನಿ, ಅಪ್ಪೋ ಎಂತಹ ಕರ್ಣ ಕಠೋರವಾಣಿ! ಕೇಳಲಾರೆನು. ಸಹೋದರರೇ, ಪ್ರಾಣವನ್ನಾದರೂ ಬಿಡುವೆನು, ಪಾಂಚಾಲಿಯನ್ನಾದರೂ ಬಿಡುವೆನು. ಆದರೆ ಈ ಅಮಾನುಷ ಶಬ್ದವನ್ನು ಮಾತ್ರ ಕೇಳಲಾರೆ. ಸಹೋದರರೇ, ಇದೊಂದು ಆಟಕ್ಕೆ ಅವಕಾಶವನ್ನು ಕೊಟ್ಟು ಬಿಡಿ. ಶಕುನಿ, ದೈವ ಇಚ್ಛೆ ಇದ್ದಂತಾಗಲಿ. ಬನ್ನಿ, ಬಿಡಿ ದಾಳಗಳನ್ನು. ಧರ್ಮಾನಂದನ ದಾಳಗಳದು ಬಿಡಲೆ. ಬಿಡಿ. ನೀವೊಂದು ಸಾರಿ ಬಿಡಿ. ಪಿತೃದೇವೋ ಧರ್ಮನಂದನ, ನೀನೇ ಸೋತು ಬಿಟ್ಟೆ ಅಲ್ಲ. ವಿಹೋದನ, ತೊಲಗಿದೆ ನಿನ್ನ ಮನದ ಭೂತ. ಈ ಶಕುನಿ ಹಾಕಿದ ವೇಷ ಪಾಂಡವರಿಗೆ ವನವಾಸ, ಕೊನೆಗೆ ನಿನ್ನ ಕುರುವಂಶವೇ ನಾಶ. ಆ ಪಾಂಡವರ ವಂಶವೆಂದನಯ್ಯ ಅಷ್ಟೇ. ತೊಲಗಿಸು ಈ ತೊತ್ತಿನ ಮಕ್ಕಳನ್ನು. ಹಮ್ಮಿನಿಂದ ಮೆರೆಯುತ್ತಿದ್ದ ಈ ಹಮ್ಮಿನ ಮಕ್ಕಳ ಅಮ್ಮು ಅಡಗಿ ಹೋಗಿ ಅರಣ್ಯದಲ್ಲಿ ಅನ್ನವಿಲ್ಲದೆ ಹರಿದೋಡುತ್ತಿರಲಿ. ತೊಲಗಿಸು ಈ ಹಮ್ಮಿನ ಮಕ್ಕಳನ್ನು. ಎಲ್ಲರೂ ಇಲ್ಲಿಂದ. ಸತ್ಯವನ್ನು ಪರಿಪಾಲಿಸಲು ಸಾಮ್ರಾಜ್ಯವನ್ನೆಲ್ಲವ ತೊರೆದು ಸತಿ ಸಹೋದರೊಡಗೂಡಿ ತೆರಳುತ್ತಿಹನು ಧರ್ಮಜ. ಸತಿ ಸಹೋದರೊಡಗೂಡಿ ತೆರಳುತ್ತಿಯನು ಧರ್ಮಜ. ಚಕ್ರೇಶ್ವರ ಸುಯೋಧನ ಸಾರ್ವಭೌಮರಿಗೆ ಸ್ಮಶಾನವಾಗುವುದೆನ್ನೆದೆಯಲ್ಲಿ ಮೋಹ ಮಮತೆಗಳನ್ನೆಲ್ಲ ಭಗ್ನ ಮಾಡಿದರಲ್ಲಿ ಬ್ರಹ್ಮ ಕಪಾಳಕ್ಕೆ ರಕ್ತ ಕುಡಿಸುವನಲ್ಲಿ ಮುಂದೆ ನಡೆಯುವ ಮಹಾಕುರುಕ್ಷೇತ್ರದಲ್ಲಿ ಕೊಲೆ, ಸುಲಿಗೆ, ದರೋಡೆ, ರಕ್ತಪಾತ, ಸ್ತ್ರೀ ಅಪಮಾನ, ನಿಂದನೆಯ ವಿಷ ಬೀಜವನ್ನು ಬಿತ್ತಿ ಈ ಭರತ ಖಂಡವನ್ನು ಸುಟ್ಟ ಸುಡುಗಾಡನ್ನಾಗಿ ಮಾಡದೆ ಹೋದರೆ ನಾನು ಅಖಂಡ ಭರತ ಖಂಡ ಕಪಡ ದ್ಯೂತ ವಿಶಾರದ ಶಕುನಿಯೇ ಅಲ್ಲ. ಚಕ್ರೇಶ್ವರನಂತೆ ಇವರು ಚಕ್ರೇಶ್ವರ.
ಓ ಸುಯೋಧನ ಸಾಮ್ರಾಟ. ಓ ಸುಯೋಧನ ಸಾಮ್ರಾಟ. ಮೆರೆಯುತ್ತಿರುವೆ ನೀನು. ಕೌರವ ಬಿಡಲು ನಿನ್ನ ನಾನು. ಕೌರವ ಬಿಡಲು ನಿನ್ನ ನಾನು. ನಿನ್ನ ವಂಶವನ್ನು ಅಳಿಸುವ ತನಕ, ಧರ್ಮ ದೇಶವನ್ನು ಉಳಿಸುವ ತನಕ. ನಿನ್ನ ವಂಶವನ್ನು ಅಳಿಸುವ ತನಕ, ಧರ್ಮ ದೇಶವನ್ನು ಉಳಿಸುವ ತನಕ ಬಿಡೆನು ನಿನ್ನ ನಾನು. ಬಿಡೆನು ನಿನ್ನ ನಾನು. ಬಿಡೆನು ನಿನ್ನ ನಾನು. ಕೌರವ ಬಿಡೆನು ನಿನ್ನ ನಾನು. ನನ್ನ ನೆನೆಸಿಕೊಂಡರೆ ನಡಗುತ್ತಿದೆ, ಜೀವ ನಡಗುತ್ತಿದೆ. ಸಹೋದರರೇ, ನನ್ನ ಸಹೋದರರ ನೆನೆಸಿಕೊಂಡರೆ ನಡಗುತ್ತಿದೆ, ಜೀವ ನಡಗುತ್ತಿದೆ. ಆ ದೃಶ್ಯವ ನೆನೆಸಿಕೊಂಡ ನಡೆಯುತ್ತಿದೆ, ಒಡೆಯುತ್ತಿದೆ. ಆ ದೃಶ್ಯವ ನೆನೆಸಿಕೊಂಡರೆ ಒಡೆಯುತ್ತಿದೆ, ಒಡೆಯುತ್ತಿದೆ. ನಿನ್ನ ಮರಣವ ನೋಡಿ ಬೆಳೆಯುತ್ತ, ನಿನ್ನ ಮರಣವ ನೋಡಿ ಬೆಳೆಯುತ್ತ ಬೆರೆಯುವುದು ನಾ ಬೆರೆಯುವುದು. ನಾನು ಕೌರವ ಬಿಡಲು ನಾನು. ಬಿಡೆನು ನಿನ್ನ ನಾನು. ಶಿಷ್ಯರಿಂದ ಒಳಗೂಡಿದ ದುರ್ವಾಸ ಮುನಿಗಳು ತಮ್ಮ ದರ್ಶನಕ್ಕಾಗಿ ಬಂದಿರುವರು. ಅವರನ್ನು ಬಹಳ ಗೌರವದಿಂದ ಕರೆದುಕೊಂಡು ಬನ್ನಿ. ಆಗಲೇ ಅಣ್ಣ, ಹೀಗೆ ದಯಮಾಡಿಸಿ. ಮುನೇಂದ್ರ, ತಮ್ಮ ದರ್ಶನದಿಂದ ಧನ್ಯರಾದೆವು. ತಮ್ಮ ಅಪೇಕ್ಷೆ ಏನೆಂಬುದನ್ನು ತಿಳಿಸಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿ. ಶಂಭೋ ಶಂಕರ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಧರ್ಮನಂದನ, ನನ್ನ 60,000 ಶಿಷ್ಯಂದರು ಹಸಿರಿನಿಂದ ಬಳಲುತ್ತಿದ್ದಾರೆ. ಅವರಿಗೆ ಭೋಜನ ಬಡಿಸಬಲ್ಲೆಯಾ? ಮುನೀಂದ್ರ, ತಾವು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ನಾವು ಭೋಜನವನ್ನು ಸಿದ್ಧಪಡಿಸಿರುವೆವು. ಆಗಬಹುದು. ತಮ್ಮಂದಿರೇ, ಅಣ್ಣ, ಈ ಹವೇಳೆಯಲ್ಲಿ ದೂರ್ವಾಸ ಮುನಿಗಳು ನಮ್ಮಲ್ಲಿ ಭೋಜನವನ್ನು ಬಯಸಿ ಬಂದಿರುವುದು ನಮ್ಮ ಪರಿಷ್ಕಾರವಾಗಿಯೇ ಇರಬೇಕು. ಈಗೇನು ಮಾಡುವುದು? ಅಣ್ಣ, ದಯಾಮಯನಾದ ಆ ದೇವಾದಿ ದೇವನು ನಮ್ಮ ಜೊತೆ ಇರುವಾಗ ಭಯವಿನೆಲ್ಲಿರುವುದು ಎಂದು ಅನೇಕ ವೇಳೆ ನೀವು ಹೇಳ್ತಿರಲಿಲ್ಲವೇ? ಇನ್ನು ಭಯವಿರುವುದಣ್ಣ. ಭಯಪಡುವ ಅಗತ್ಯವಿಲ್ಲ. ದೇವಿಯ ಊಟ ಇನ್ನೂ ಆಗಿಲ್ಲ. ಅಕ್ಷಯ ಪಾತ್ರೆ ನಂಜಿಲ್ಲ. ದೇವಿ ದ್ರೌಪದ, ದೇವಿ ದ್ರೌಪದ. ಕರೆದಿರಾ ಸ್ವಾಮಿ? ನಿನ್ನದು ಊಟವಾಯಿತೆ? ಓಹೋ, ಆಗಲೇ ಅಕ್ಷಯ ಪಾತ್ರೆಯು ಖಾಲಿ ಆಯಿತು, ತೊಳೆದಿಟ್ಟಿರುವೆನು. ಹಾಗಾದರೆ ನಾನು ವಚನಭ್ರಷ್ಟನಾದೆ. ಮುನಿ ಅಗ್ರಹರೂಢರಾದ ಮುನಿಯ ಕೋಪಕ್ಕೆ ತುತ್ತಾದನಲ್ಲ ದೇವಿ, ತುತ್ತಾದನು. ಯಾಕೆ ಸ್ವಾಮಿ, ಏನಾಯಿತು? ಸಹಸ್ರ ಶಿಷ್ಯರೊಂದಿಗೂಡಿ ಬಂದ ದೂರ್ವಾಸ ಮುನಿಗಳು ನಮ್ಮಲ್ಲಿ ಭೋಜನವನ್ನು ಬಯಸಿ ಬಂದಿರುವರು. ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿಕೊಂಡು ಬರುವಷ್ಟರಲ್ಲಿ ನಾವು ಭೋಜನವನ್ನು ಸಿದ್ಧಪಡಿಸಿರುವುದಾಗಿ ಮಾತು ಕೊಟ್ಟಿರುವನಲ್ಲ. ಮುಂದೇನು ಗತಿ? ಸ್ವಾಮಿ,
ಹೀಗೆ ಆಗಬೇಕೆಂದು ನಮ್ಮ ಹಣೆಯಲ್ಲಿ ಬರೆದಿದ್ದರೆ ಅದಕ್ಕೆ ಏನು ಮಾಡಲು ಸಾಧ್ಯ? ಇದು ಸತ್ಯದ ಪರೀಕ್ಷೆ. ಈ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನಲ್ಲದೆ ನಮ್ಮನ್ನು ರಕ್ಷಿಸುವವರು ಯಾರು? ಕೃಷ್ಣ, ಹೇ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ. ವಾಸುದೇವ, ಕೃಷ್ಣ, ವನಮಾಲಿ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವ ಭಯಹಾರ. ವನಮಾಲಿ ವೈಕುಂಠ ನಿವಾಸ ಭಕ್ತ ಜನೋದ್ಧಾರ ಭವ ಭಯಹಾರ. ನಿನ ಜನ ಮಂದಾರಿ ದಾನವ ಸಂಹಾರಿ. ಹೇ ಮಾಧವ, ಹೇ ಮಾಧವ, ನಿನ ಜನ ಮಂದಾರಿ ದಾನವ ಸಂಹಾರಿ. ನಿನ ಜನ ಮಂದಾರಿ ದಾನವ ಸಂಹಾರಿ. ಕಂಸಾರಿ ಪುರವೈರಿ, ಕಂಸಾರಿ ಪುರವೈರಿ ಕಾಪಾಡೋ ಶ್ರೀಹರಿ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ. ಹೇ ಮಾಧವ, ಹೇ ಮಾಧವ, ಗಾನವಿಹಾರಿಣಿ ಗೋಕುಲ ನಂದನ ಗೋಪಿಲೋಲ ದೇವಕಿ ನಂದನ. ಕೃಷ್ಣ, ದೇವಕಿ ನಂದನ ಕಂಸವದಾರಣ ಕಂಸಾರಿ ಪುರವೈರಿ. ಕಂಸಾರಿ ಪುರವೈರಿ ಕಾಪಾಡೋ ಶ್ರೀಹರಿ ಮಾಧವ ಮಹಿಮಾ ಪೂರ್ಣ ಮುನಿಜನ ಪೂಜಿತ ಪುಣ್ಯ ಚರಣ ಮಾಧವ. ಹೇ ಮಾಧವ, ಹೇ ಮಾಧವ, ತಂಗಿ, ತಂಗಿ, ನೀನು ಕರೆದೆ ಎಂದು ನಾನು ಓಡೋಡಿ ಬಂದರೆ ನೀನು ಹೀಗೆ ಕಣ್ಣು ಮುಚ್ಚಿಕೊಂಡೇ ನಿಂತಿರುವೆಯಲ್ಲ, ವಿಚಾರವೇನು ಹೇಳಮ್ಮ? ವಾಸುದೇವ್, ದುರ್ವಾಸ ಮುನಿಗಳು ಪರಿವಾರ ಸಮೇತರಾಗಿ ನಮ್ಮ ಮನೆಯಲ್ಲಿ ಭೋಜನಕ್ಕೊಂದು ಬಂದಿರುವರು. ಮುನಿ ಮುನಿದರೆ ನಮಗೆ ಶಾಪ. ಅದಕ್ಕಾಗಿ ನಿನ್ನನ್ನು ನೆನಪಿಸಿಕೊಂಡೆವು ದೇವ. ನಿನ್ನ ಕೂಗಿಗೆ ಹೆದರಿ ನಾನೇ ಹಸಿದು ಓಡೋಡಿ ಬಂದಿರುವಾಗ ಇನ್ನು ಅವರ ಹಸಿವನ್ನು ನಾನು ಹೇಗೆ ನೀಗಿಸಲಿ? ಕೃಷ್ಣ, ನಿನ್ನ ಹಸಿವನ್ನು ಹಿಂಗಿಸುವುದೇ ಅದು ನಮ್ಮಿಂದ ಸಾಧ್ಯವೇ? ಇದೇನು ಪರೀಕ್ಷೆಯೇ ಕೃಷ್ಣ? ನೋಡು ನೋಡು, ಹಸಿವಿನಿಂದ ನರಳುತ್ತಿರುವವನ ಮುಂದೆ ಈ ರೀತಿ ಚಮತ್ಕಾರದ ಮಾತುಗಳನ್ನಾಡಿದರೆ ಶೋಭಿಸುವುದೇ?
ನನಗೆ ಬಹಳ ಹಸಿವಾಗಿರುವುದು. ಹೋಗಿ ಏನಾದರೂ ಆಹಾರವನ್ನು ತೆಗೆದುಕೊಂಡು ಬಾ ತಂಗಿ. ನಾವೆಲ್ಲರೂ ಉಂಡು ಅಕ್ಷಯ ಪಾತ್ರೆಯನ್ನು ತೊಳೆದಿಟ್ಟಿರುವು. ಇನ್ನು ನಿನಗೆಲ್ಲಿಂದ ಕೊಡಬೇಕು? ತಂಗಿ, ಈ ನಿನ್ನ ಕೈಗಳಿಂದ ತೊಳೆದಿಟ್ಟ ಆ ಅಕ್ಷಯ ಪಾತ್ರೆಯಲ್ಲಿ ಒಂದೇ ಒಂದು ಅಗುಳು ಅನ್ನವಿದ್ದರೆ ಸಾಕು, ಅಷ್ಟರಲ್ಲೇ ನಾನು ತೃಪ್ತನಾಗುವೆನು. ಎಲ್ಲಿ ಆ ಅಕ್ಷಯ ಪಾತ್ರೆಯನ್ನು ತೆಗೆದುಕೊಂಡು ಬಾ, ನಾನೇ ನೋಡುವೆನು. ಇದೇನು ಪರಿಹಾಸ್ಯವೇ ಕೃಷ್ಣ, ಸ್ವಲ್ಪ ತಡೆ. ನೋಡಿದ್ಯಾ ತಂಗಿ, ಹಸಿದು ಬಂದ ಅಣ್ಣನಿಗೆ ಅಗುಳು ಅನ್ನವನ್ನಾದರೂ ಉಳಿಸಿರುವೆಯಲ್ಲ. ತೃಪ್ತವಾಯಿತು ತಂಗಿ. ಭಾವ ಭೀಮಸೇನ, ನೀನು ಹೋಗಿ ಆ ನದಿ ತೀರದಲ್ಲಿರುವ ಮುನಿಗಳನ್ನು ಭೋಜನಕ್ಕೆ ಕರೆದುಕೊಂಡು ಬಾ. ಹಾಪದ್ ಬಾಂಧವ, ಆಗಬಹುದು ಮಾಧವ. ತಂಗಿ, ಕೆದರಿದ ಕೇಶದ ಪರಿಯೇ ಕೆದರಿದ ಕೇಶದ ಪರಿಯೇ ಬೇಳಿದರ ಕಾರಣವೇನು? ಬೇಳಿದರ ಕಾರಣವೇನು? ಕೆದರಿದ ಕೇಶದ ವೀರ ಪಾಂಡವ ಸತಿಯ ಸೀರೆಯ ಸೆಳೆದ ವೀರ ಪಾಂಡವ ಸತಿಯ ಸೀರೆಯ ಸೆಳೆದ ದುರುಳಾಧಮ ಅವನ್ಯಾರೇ? ದುರುಳಾಧಮ ಅವನ್ಯಾರೇ? ಕೆದರಿದ ಕ್ರೂರ ಕರಾಳ ಗುರು ಭೈರವಿಯನು ಕ್ರೂರ ಕರಾಳ ಗುರು ಭೈರವಿಯನು ಕೆಣಕಿ ಕೆರಳಿಸಿದ ಅವನ್ಯಾರೇ? ಕೆಣಕಿ ಕೆರಳಿಸಿದ ಅವನ್ಯಾರೇ? ಕೆದರಿದ ಕೇಶದ ಪರಿಯೇ ಈ ನಿನ್ನ ವೇಷವೇನು, ನಿನ್ನ ಕೇಶವೇನು, ನಿನ್ನ ಶೃಂಗಾರ ಕನಕ ಪೀತಾಂಬರಗಳ ಅಲಂಕಾರವೆಲ್ಲ ಏನಾಯ್ತಮ್ಮ? ಕೃಷ್ಣ, ನಿನಗೆ ತಿಳಿಯದ ವಿಚಾರವೇ ಪರಮಾತ್ಮ. ಅಂದು ಕುರುಸಭೆಯಲ್ಲಿ ಈ ಮಾನಿನಿಯನ್ನು ಸಂರಕ್ಷಿಸಿದವನು ನೀನಲ್ಲವೇ? ನನ್ನ ಆಸೆಗಳೆಲ್ಲವೂ ಪುಡಿ ಪುಡಿಯಾಗಿ ಹೋಯಿತಣ್ಣ, ಪುಡಿ ಪುಡಿಯಾಗಿ ಹೋಯಿತು. ಏನು ಏನು ಕಾಳನಾಗರ ಹೆಡೆಯ ರತ್ನಮಣಿಯನ್ನು ಕೀಳ ಬಯಸಿದನೇ ಆ ಕೂಳ. ದೇವನಗರದ ತೋಟದ ಮಲ್ಲಿಗೆಯ ಮೊಗ್ಗು ಕಿತ್ತು ತುಳಿದನೇ ಆ ದೈತ್ಯ. ತಂಗಿ, ಆಗ ನಾನು ದ್ವಾರಕೆಯಲ್ಲಿ ಇರಲಿಲ್ಲ, ಸಾಲ್ವರಾಜರೊಡನೆ ಸಮರಕ್ಕೆ ಹೋಗಿದ್ದೆನು. ಕೃಷ್ಣ ಕೆಟ್ಟೆನು ಕಾಪಾಡು ಎಂದು ನೀನು ಕೂಗಿದ ಶಬ್ದ ಅಲ್ಲಿಗೆ ಕೇಳಿಸಿತು. ತಂಗಿ, ಮೇಘಮಂಡಲದ ಗುಡುಗಿನಾರ್ಪಟ ಕೇಳಿ ಸಿಡಿಲೊಡೆದು ಮೋಡ ಮಳೆಗರೆಯುವಂತೆ ಮಲಗಿದ್ದ ಮೃತ್ಯು ದೇವತೆಯನ್ನು ಕಾಲಿನಿಂದ ಒದ್ದು ಕೆರಳಿಸಿ ತಮ್ಮ ಸರ್ವನಾಶವನ್ನು ತಾವೇ ತಂದುಕೊಂಡಿದ್ದಾರೆ ಆ ಅಧಮ ಕೌರವರು. ಇರಲಿ, ಮೊದಲು ಧರ್ಮರಾಯನ ಪ್ರತಿಜ್ಞೆ ಏನೆಂದು ತಿಳಿಯೋಣ. ನಂತರ ಭೀಮಾರ್ಜುನರು ನಿನ್ನ ಪ್ರತಿಜ್ಞೆಯನ್ನು ಈಡೇರಿಸುವರು. ನೀನು ದುಃಖಿಸಬೇಡ, ಶಾಂತಳಾಗು ತಂಗಿ. ನಾನಿನ್ನು ಬರುತ್ತೇನೆ. ಆಗ
ಆ ನೀನಿಲ್ಲಿ ಅಕ್ಷಯ ಪಾತ್ರೆಗಳನ್ನು ಉಪಯೋಗಿಸಿದಾಗಲೇ ಆ ನದಿಯ ತೀರದಲ್ಲಿ ಆ ಮುನಿಗಳು ಒಡೆಯುವ ಬಿರಳಂತಾಗಿ ಅವರ ಪಾಡು ಹೇಳತೀರದು. ಅದು ಅವರು ಇತ್ತಲೇ ಬರುತ್ತಿರುವರು. ಹರಿ ನಾರಾಯಣ, ನಿನ್ನ ಮಾಯವನ್ನು ಅರಿಯಲು ಯಾರಿಂದಲೂ ಸಾಧ್ಯವಿಲ್ಲ ಭಗವಂತ. ನಾರಾಯಣ ನಾರಾಯಣ ಹರಿ ಪರಮಾತ್ಮ, ನಾರಾಯಣ ನಾಮದಲ್ಲಿ ಜಗವೆತ್ತು ಈ ಜಗವೆತ್ತು. ಪರಮಾತ್ಮ ರವೀಂದ್ರರೇ, ನಾರಾಯಣ ನಾಮದಲ್ಲಿ ಜಗವೆತ್ತು ಈ ಜಗವೆತ್ತು. ನಾಮ ನುಡಿವ ಭಕ್ತ ಜನಕ್ಕೆ ಹರಿಯವಲವಿದೆ. ನಾಮ ನುಡಿವ ಭಕ್ತ ಜನಕ್ಕೆ ಹರಿಯವಲವಿದೆ. ನಾರಾಯಣ ನಾಮದಲ್ಲಿ ಈ ಆದಿಯಂತ್ಯನು ಅವನು ಸ್ಥಿತಿಗೆ ಮೂಲನು. ಆದಿಯಂತ್ಯನು ಇವನು ಸ್ಥಿತಿಗೆ ಮೂಲನು. ಮಾಯಗಾರನು ಇವನು ವಿಶ್ವರೂಪನು. ಮಾಯಗಾರನು ಇವನು ವಿಶ್ವರೂಪನು. ನಾರಾಯಣ ನಾಮದಲ್ಲಿ ಈ ಜಗವೆತ್ತು. ನಾಮ ನುಡಿವ ಭಕ್ತ ಜನಗೆ ಹರಿಯವಲವಿದೆ. ನಾಮ ನುಡಿವ ಭಕ್ತ ಜನಗೆ ಹರಿಯವಲವಿದೆ. ನಾರಾಯಣ ನಾಮದಲ್ಲಿ ಜಗವೆತ್ತು ಈ ಜಗವೆತ್ತು. ನಾರಾಯಣ ದೇವ ಮುನೀಂದ್ರರೇ, ನಿನ್ನ ಒಂದು ಹಗುಳು ಅನ್ನದಿಂದ ನಮ್ಮ ಸಕಲ ಪರಿವಾರವು ಹೊಟ್ಟೆ ಬಿರಿಯುವಂತೆ ಊಟವಾದಂತಾಯಿತು. ನಿನ್ನ ಮಹಿಮೆಯನ್ನು ತಿಳಿಯಲು ಸಾಧ್ಯವಿಲ್ಲ. ನೀನು ಎಷ್ಟು ದಿವಸ ಈ ಪಾಂಡವರಿಗೆ ಅಭಯದಾತನಾಗಿರುವೆಯೋ ಅಷ್ಟು ದಿವಸ ಅವರಿಗೆ ಅಪಜಯವೇ ಇರುವುದಿಲ್ಲ. ನಾನು ಪಾಂಡವರನ್ನು ಪರೀಕ್ಷೆ ಮಾಡಲು ಬಂದರೆ ನೀನು ನನ್ನನ್ನೇ ಪರೀಕ್ಷೆ ಮಾಡಿಬಿಟ್ಟೆಯಾ? ಕ್ಷಮಿಸು ತಂದೆ, ನಾನಿನ್ನು ಬರುತ್ತೇನೆ. ತೃಪ್ತಿವಾಯಿತೇ ಮುನೀಂದ್ರರೇ? ತೃಪ್ತಿ ಆಯಿತು ಭಗವಂತ. ನೀವಿನ್ನು ಹೋಗಿ ಬನ್ನಿ. ತಂಗಿ, ನಿನ್ನ ಪ್ರಾರ್ಥನೆ ಫಲಿಸಿತು. ನಾನಿನ್ನು ಹೋಗಿ ಬರಲೇ? ಆಗಬಹುದು ಅಣ್ಣ. ಧರ್ಮನಂದನ, ಪರಮಾತ್ಮ, ಇಂತಹ ಸಮಯದಲ್ಲಿ ವೀರ ಪುರುಷ ಪುಂಗವರಾದ ನೀವು ಈ 12 ವರ್ಷ ವನವಾಸವನ್ನು, 1 ವರ್ಷ ಅಜ್ಞಾತವಾಸವನ್ನು ಹೇಗೆ ಕಳೆಯಬಲ್ಲಿರಿ? ನಿಮ್ಮೆಲ್ಲರಿಗೂ ಸೌಹಾರ್ದವಿರಲಿ. ನಾನಿನ್ನು ಬರುತ್ತೇನೆ.
ದಯಮಾಡಿ